ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಎಸ್ ಎಸ್ ಡಿ ಎಕ್ಸಾಮ್ ಏನೈತಲ್ಲ ಸೊ ಇನ್ನೇನು ಕ್ಷಣಗಣನೆ ಅನ್ಬೋದು ಅಷ್ಟು ಕಡಿಮೆ ಟೈಮ್ ಇದೆ ಎಕ್ಸಾಮ್ಕಿನ್ನ. ಸೊ ಇಂಥ ಟೈಮ್ನಾಗ ನೀವು ಏನು ಓದಬೇಕಪ್ಪ ಅನ್ನೋದು ನಿಮ್ಗೆ ಭಾಳ ಡೌಟ್ ಇರುತ್ತೆ. ಸೊ ಇಂಥ ಟೈಮ್ನಾಗ ನೀವು ಮಾಡ್ಬೇಕಾದ್ರೆ ಬೆಸ್ಟ್ ಏನು ಗೊತ್ತನ, ಹೋದ ವರ್ಷ ಕ್ವಶನ್ ಪೇಪರ್ಸ್ ಆಗಿರ್ತಾವಲ್ಲ, ಸೊ ಆ ಕ್ವಶನ್ ಪೇಪರ್ಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ರಿ ತಿಳ್ಕೊರಿ. ನಿಮ್ದು ಅರ್ಧ ಎಕ್ಸಾಮ್ಗೆ ಪ್ರಿಪರೇಷನ್ ಆದಂಗ. ಯಾಕಂದ್ರೆ ಎಷ್ಟೊತ್ತಿನ ಅಲ್ಲಿ ಸಿಲೆಬಸ್ ಎಲ್ಲ ಮುಗಿಸಿರ್ತೀರಿ, ಬೇಸಿಕ್ಸ್ ಎಲ್ಲ ಕವರ್ ಆಗಿರುತ್ತೆ. ಸೊ ಲಾಸ್ಟ್ ಮೂಮೆಂಟ್ದಾಗ ನೀವು ಹಳಿ ಕ್ವಶನ್ ಪೇಪರ್ ಏನು ಕರೆಕ್ಟಾಗಿ ನೋಡ್ಕೊಂಡ್ರೆ ಸಾಕ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಕ್ಸಾಮ್ನಾಗ ಯಾವ ಟೈಪ್ ಕ್ವಶನ್ಸ್ ಬರ್ತಾವ ಅಂತೇಳಿ. ಸೊ ಅದೇ ಟೈಪ್ ಇವತ್ತು ನಾವು ಒಂದು ಮ್ಯಾಥ್ಸ್ನ ಗಣಿತದ ಒಂದು ಹೋದ ವರ್ಷ ಆಗೈತಲ್ಲ ಪೇಪರ್ 25 ತಾರೀಕಿನ ಫೆಬ್ರವರಿ ಇದೆ. ಸೊ ಎರಡನೇ ಶಿಫ್ಟ್ನ ಪೇಪರ್ ಎಷ್ಟು ಮ್ಯಾಥ್ಸ್ ಕ್ವಶನ್ ಅಲ್ಲ, ಸೊ ಅಷ್ಟು ಮ್ಯಾಥ್ಸ್ ಕ್ವಶನ್ ಇಲ್ಲಿ ತಂದಿನಿ. ಸೊ ಎಲ್ಲಾನು ಕೂಡ ನಾನು ನಿಮಗೆ ಬಿಡಿಸಿ ತೋರಿಸ್ತೀನಿ ಹೆಂಗೆ ಬಿಡಿಸ್ಬೇಕಂತೇಳಿ. ಸೊ ಬರೀ ಬಿಡಿಸೋದು ದೊಡ್ಡದಲ್ಲ, ಎಲ್ಲರೂ ಬಿಡಿಸ್ತಾರ, ಬಟ್ ಎಕ್ಸಾಮ್ದಾಗ ಟೈಮ್ ಕಮ್ಮಿ ಇರುತ್ತೆ. ಹಂಗಿದ್ದಾಗ ಆ ಕಮ್ಮಿ ಟೈಮ್ನಾಗ ಸ್ಪೀಡಾಗಿ ಬಿಡಿಸ್ಬೇಕಾಗುತ್ತೆ. ಸೊ ಆ ಥರ ಸ್ಪೀಡಾಗಿ ಬಿಡಿಸ್ಬೇಕಾದ್ರೆ ಕೆಲವೊಂದು ಟ್ರಿಕ್ಸ್ನ ಯೂಸ್ ಮಾಡಬೇಕು. ಸೊ ಆ ಥರ ಯಾವ್ದು ನಾವು ಟ್ರಿಕ್ಸ್ ಯೂಸ್ ಮಾಡ್ಬೋದು ಅನ್ನೋದನ್ನೆಲ್ಲ ನಾವು ಈ ವಿಡಿಯೋದಾಗ ನೋಡ್ದವನು ಈ ಕ್ಲಾಸ್ ಪೂರ ನೋಡ್ರಿ. ನಿಮ್ಗೆ ಗೊತ್ತಾಗುತ್ತೆ ಎಕ್ಸಾಮ್ದಾಗ ಯಾವ ಕ್ವಶನ್ ಯಾವ ಟೈಪ್ ಬಿಡಿಸ್ಬೇಕು, ಯಾವ ಕ್ವಶನ್ ಎಲ್ಲಿ ಬಿಟ್ಟು ಹೋಗ್ಬೇಕು, ಏನ್ ಮಾಡ್ಬೇಕು ಎಲ್ಲ ಗೊತ್ತಾಗುತ್ತೆ. ಸರಿ ಬರೀ ಒಂದೇ ಪ್ರಶ್ನೆ ಬಿಡಿಸೋಣ ಅಂತ. ಮೊದಲನೇ ಪ್ರಶ್ನೆ ಏನೈತಿ, 30, 45 ಮತ್ತು 50 ವಿದ್ಯಾರ್ಥಿಗಳನ್ನು ಹೊಂದಿರುವ 9 ತರಗತಿಯ 3 ವಿಭಾಗಗಳು ಸರಾಸರಿ ಅಂಕಗಳು ಕ್ರಮವಾಗಿ 80, 75, 90 ಆಗಿದ್ದರೆ 9 ತರಗತಿ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಒಟ್ಟು ಸರಾಸರಿ ಅಂಕಗಳು ಎಷ್ಟು ಅಂತಂದಾರ. ಓಕೆ, ಒಂದು ತರಗತಿ ಐತಿ, 9ನೇ ತರಗತಿ ಐತಿ. ಸೊ ಆ ತರಗತಿಯ 3 ವಿಭಾಗ ಅದಾವ. ಸೊ ಮೊದಲನೇ ವಿಭಾಗದಾಗ 30 ವಿದ್ಯಾರ್ಥಿ ಇದಾರ, ಎರಡನೇ ಭಾಗದ 45 ಇದಾರ, ಸೊ ಮೂರನೇ ವಿಭಾಗ 50 ವಿದ್ಯಾರ್ಥಿ ಇದಾರ. ಸೊ ಮೊದಲನೇ ವಿಭಾಗದ ಸರಾಸರಿ ಅಂಕಗಳು 80 ಐತಿ, ಎರಡನೇದು 75 ಐತಿ, ಮೂರನೇದು 95 ಐತಿ. ಸೊ ಒಟ್ಟಾರೆ ಸರಾಸರಿ ಅವ್ರು ಕೇಳ್ಯಾರ. ಸೊ ಇದನ್ನ ನೀವು ಏನ್ ಮಾಡ್ಬೋದು, ಸಿಂಪಲ್ ಆಗಿ ಬೇಸಿಕ್ ಪ್ರಕಾರ. ಸೊ 30ನ 80 ಗುಣಿಸೋದು, 45ನ 75 ಗುಣಿಸೋದು, 50ನ 90 ಗುಣಿಸೋದು, ಈ ಟೈಪ್ ಗುಣಿಸಿ ನೀವು ವಾಪಸ್ ಟೋಟಲ್ ಎಲ್ಲಾನು ಒಟ್ಟು ಮಾಡಿ ಭಾಗಾಕಾರ ಮಾಡಿ ನಿಮ್ಗೆ ಆನ್ಸರ್ ಬರುತ್ತಾ, ಸಿಂಪಲ್ ಆಗಿ ಆನ್ಸರ್ ಸಿಗುತ್ತಾ. ಬಟ್ ಎಕ್ಸಾಮ್ನಾಗ ಅದನ್ನೆಲ್ಲ ನೀವು ಮಾಡ್ಕೋತ ಕೂತ್ರ ಸಿಕ್ಕಾಬಡಿ ಟೈಮ್ ಹೋಗುತ್ತಾ. ಗುಣಾಕಾರ ಮಾಡು, ಇದನ್ನ ಗುಣಾಕಾರ ಮಾಡು, ಅದನ್ನ ಗುಣಾಕಾರ ಮಾಡು. ಸೊ ನೀವು ಇದನ್ನು ಕೂಡ ಮಾಡ್ಬೋದು, ಸಮಸ್ಯೆ ಇಲ್ಲ. ನಿಮ್ಗೆ ಟೈಮ್ ಇದ್ರ ಮಾಡ್ರಿ, ಬಟ್ ಅದು ನಿಮ್ಗೆ ಆಲಿಗೆ ಗೊತ್ತೈತಿ ಮೆಥಡ್. ಸೊ ಆ ಮೆಥಡ್ ನಿಮ್ಗೆ ಆಲಿಗೆ ಗೊತ್ತೈತಿ ಕಾರಣ ನಿಮ್ಗೆ ಇನ್ನೊಂದು ಮೆಥಡ್ ಹೇಳ್ತೀನಿ, ಏನ್ ಮಾಡೋ ಗೊತ್ತಾನ. ಸೊ ಒಂದ್ ಯಾವ್ದು ವ್ಯಾಲ್ಯೂ ಹಿಡೀರಿ, ಯಾವ ವ್ಯಾಲ್ಯೂ ಹಿಡಿಯೋನು ಅಂತ. ಸೊ ಅತ್ಯಂತ ಕಡಿಮೆ ಯಾವ್ದು ಇರುತ್ತಲ್ಲ ಅದನ್ನ ಹಿಡಿಯೋದು. ಸೊ ಯಾವ್ದು ಅತ್ಯಂತ ಕಡಿಮೆ 75 ಸೊ 75ನಲ್ಲಿ ಇಟ್ಕೊಂತೀನಿ. ಸೊ 75 ಪ್ಲಸ್ ಮಾಡ್ಕೊತೀನಿ, ಏನಾಗೈತಿ ನೋಡ್ರಿ, ಅದನ್ನ ಬಿಟ್ಟು ಬೇರೆ ವ್ಯಾಲ್ಯೂ ನೋಡ್ರಿ. ಸೊ ಎಷ್ಟೈತಿ, 80 ಐತಿ. ಸೊ ಇದಕ್ಕೆ 5 ಹೆಚ್ಚೈತಿ. ಸೊ 5 ಐತಿ ಅಂದ್ರೆ ಪ್ಲಸ್ 5 ಎಷ್ಟೈತಿ, 80, 30 ಜನ ಅದಾರ 80ಕ್ಕೆ. ಸೊ ಪ್ಲಸ್ 5 ಇಂಟು 30 ಮಾಡ್ತೀನಿ ನಾನು, ಎಷ್ಟಾಗುತ್ತಾ, 150 ಆಗುತ್ತಾ. ಓಕೆ, ಸೊ ಅದೇ ಟೈಪ ಇಲ್ಲಿ ನೋಡ್ರಿ 90 ಐತಿ. ಸೊ 90 70ಗೆ ಎಷ್ಟು ಜಾಸ್ತಿ ಐತಿ, 15 ಜಾಸ್ತಿ ಐತಿ. 15 ಎಷ್ಟು ಜನರ ಮೇಲೆ ಐತಿ, 50 ಜನರ ಮೇಲೆ ಐತಿ. ಸೊ ಏನಾಗುತ್ತಾ, ಪ್ಲಸ್ 15 ಇಂಟು 50 ಎಷ್ಟಾಗುತ್ತಾ, 15 75, 750 ಆಗುತ್ತಾ. ಸೊ ಎರಡು ಸೇರಿಸಿ ಎಷ್ಟಾಗುತ್ತಾ, 150, 750, 900 ಆಗುತ್ತಾ. 900 ಆಗುತ್ತಿಲ್ಲ, 900 ಆಗುತ್ತಾ. ಸೊ 900 ಜಾಸ್ತಿ ಆಗುತ್ತಾ. ಸೊ ನಮ್ಮ ಒಟ್ಟು ಸರಾಸರಿ 75ಕ್ಕಿಂತ 900 ಎಷ್ಟು ಜನರ ಮೇಲೆ, 30, 50 ಎಷ್ಟಾಗುತ್ತೆ, ಎಲ್ಲ ಕುಡಿಸಿರ 80, 45, 125 ಆಗುತ್ತಾ. ಸೊ 900 ಅಂಕಿಗಳು 125ಕ್ಕೆ ಜಾಸ್ತಿ ಆಗುತ್ತಾ. ಸೊ ಎಷ್ಟಾಗುತ್ತೆ ಭಾಗಾಕಾರ ಮಾಡ್ರಿ. ಡೈರೆಕ್ಟ್ ಭಾಗ 25 5 25 ಮೂರಲೆ 75, 25 6ಲೆ 30 ಕರೆಕ್ಟಲ್ಲ. 25 ಮೂರಲೆ 75, 15 ಉಳಿತಾ, 26 150 ಕರೆಕ್ಟ್ ಐತಿ. 5 1 5 7 35, 5 2 10. ಸೊ 7.2 ಆಗುತ್ತಾ. 75 ಪ್ಲಸ್ 7.2 ಎಷ್ಟಾಗುತ್ತೆ ನೋಡ್ರಿ. ಪಾಯಿಂಟ್ ಹೆಂಗೈತೆ ಹೆಂಗೆ ಉಳಿತಾ, 7 12, 7 12, 7 8, 82.2 ಬರುತ್ತಾ. ಸೊ ಆಪ್ಷನ್ ಐತಿ. ಸೊ ನೀವು ಸಿಂಪಲ್ ಆಗಿ ಎಲ್ಲಾನು ಗುಣಾಕಾರ ಮಾಡಿ ಭಾಗಾಕಾರ ಮಾಡಿ ಕುಡಿಸಿ ಎಲ್ಲ ನೀವು ಮಾಡ್ಬೋದು, ಬಟ್ ಸ್ವಲ್ಪ ಟೈಮ್ ವೇಸ್ಟ್ ಆಗ್ಬೋದು. ಸೊ ನೀವು ಈ ಟೈಪ್ ನೈನ್ ಮಾಡಿದಲ್ಲ, ಸೊ ಸಿಂಪಲ್ ಆಗಿರುತ್ತೆ. ಸಿಂಪಲ್ ಗುಣಾಕಾರ ಇಲ್ಲೊಂದು ಸ್ವಲ್ಪ ನಂಬರ್ ಸ್ವಲ್ಪ ಕೊಟ್ಟಾರ, ಬಟ್ ಇದು ಏನು ದೊಡ್ಡದಲ್ಲ. ಬಟ್ ಅಲ್ಲಿ ಏನಾರ ಪೂರಾ ನಂಬರ್ ಗುಣಾಕಾರ ಮಾಡ್ತಿರಂದ್ರೆ ಈ ಭಾಗಾಕಾರ ಏನೂ ಅಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಭಾಗಾಕಾರ ಆಗುತ್ತಾ. ಸೊ ಅಂತ ಟೈಮ್ನಾಗ ನೀವು ಈ ಮೆಥಡ್ ಯೂಸ್ ಮಾಡ್ಕೊಂಡ ಎಕ್ಸಾಮ್ದಾಗ ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಸರಿ, ಮುಂದಿನ ಪ್ರಶ್ನೆ ನೋಡೋಣ ಅಂತ ಏನೈತೆ ಅಂತೇಳಿ. ಏನಂದ್ರೆ ಈ ಪ್ರಶ್ನೆ ಒಳಗ 12, 13, 7, 8, 9, 10 ಇವು ಅನುಪಾತಗಳದಾವ. ಓಕೆ, ಇನ್ನೊಂದು ಐತೆ 5, 6 ಇವು 3 ಅನುಪಾತಗಳದಾವ. ಅನುಪಾತಗಳು ಹೋಲಿಸಿ ಅಂದಾರ. ಇವುಗಳಲ್ಲಿ ಯಾವುದು 0.9ಕ್ಕಿಂತ ಹೆಚ್ಚು ಆದ್ರೆ 0.95 ಕಡೆ ಇರಬೇಕು. ಓಕೆ, 0.9ಕ್ಕಿಂತ ಜಾಸ್ತಿ ಇರಬೇಕು, ಮತ್ತ ಅದೇನು ಗೊತ್ತಿಲ್ಲ ಸಂಖ್ಯೆ, ಹಂಗೆ 0.95ಕ್ಕಿಂತ ಕಮ್ಮಿ ಇರಬೇಕು. ಸೊ ಈ ಟೈಪ್ ಈ ಅನುಪಾತಗಳಲ್ಲಿ ಯಾವ್ದೈತೆ ಅಂತ ಕೇಳ್ಯಾರ. ಸೊ ಸಿಂಪಲ್ ಏನು ಆಪ್ಷನ್ ಇಲ್ಲ, ನಾವು ಭಾಗಾಕಾರ ಮಾಡ್ಲೇಬೇಕು. ಒಂದೊಂದೇ ಭಾಗಾಕಾರ ಮಾಡ್ಕೊಂಡು ತಗೋಣಂತ. 13 12 ಮಾಡ್ರೆ ಎಷ್ಟಾಗುತ್ತಾ, ಒಂದು ಪಾಯಿಂಟ್ ಕೊಟ್ಟರೆ 0, ಒಂದು ಪಾಯಿಂಟ್ ಕೊಟ್ಟು 0 ಇಟ್ಕೋತೀನಿ. ಸೊ ಎಷ್ಟಾಗುತ್ತಾ, 13 9 ಆಗುತ್ತೆ ಅನ್ಸುತ್ತಾ. 13 9 117, 13 9 117 ಎಷ್ಟು ಉಳಿಯುತ್ತಾ, 3 ಉಳಿಯುತ್ತಾ. ಪಾಯಿಂಟ್ ಕೊಟ್ಟು 20 ತಗೋತಿ. 13 2 26, 4
ಓಕೆ ಬಂತಲ್ಲ ನಂಗೆ 0.92. ಸೊ ಆಪ್ಷನ್ ಮುಂದಿನ ಆಪ್ಷನ್ ನೋಡೋಂಗಿಲ್ಲ. ಸೊ ನೋಡ್ರಿ ಕೆಲವು ಹೆಂಗ್ ಕೊಟ್ಟಿರ್ತಾರಲ್ಲ ಅವ್ರಿಗೂ ಗೊತ್ತಿರುತ್ತೆ, ಎಕ್ಸಾಮ್ ಕ್ವಶನ್ ರೆಡಿ ಮಾಡಿರ್ತಾರಲ್ಲ ಅವ್ರಿಗೂ ಗೊತ್ತಿರುತ್ತೆ. ಸೊ ಹುಡುಗರು ಮನುಷ್ಯರ್ದಾರ, ದೇವ್ರಲ್ಲ, ಅವ್ರೇನು ಏಗಳಲ್ಲ, ಅವ್ರು ಮನುಷ್ಯರ್ದಾರ, ನಿಧಾನಕ್ಕೆ ಲೆಕ್ಕ ಮಾಡ್ಬೇಕಾಗುತ್ತಂತೆ. ಸೊ ಹಂಗಾಗಿ ನಿಮಗೆ ಒಂದೇ ಆಪ್ಷನ್ ಕೊಟ್ಟಿರ್ತಾರೆ ಕೆಲವೊಮ್ಮೆ. ಸೊ ಹಂಗಿದ್ದಾಗ ಏನ್ ಮಾಡ್ಬೇಕು, ಮುಂದಿನ ನೋಡೋ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿ ಟಿಕ್ ಹಾಕೋದು. ಪರ್ಫೆಕ್ಟ್ ಆಗಿದ್ರೆ ನೋಡ್ಕೋಬೇಕು ನೀವು, ಕರೆಕ್ಟ್ ಐತಲ್ಲ. ಸೊ 0.1 ಜಾಸ್ತಿ ಐತಿ, 0.95 ಕಮ್ಮಿ ಐತಿ. ಸೊ ಹಂಗಿದ್ದಾಗ ಸೀದಾ ಟಿಕ್ ಹಾಕೋದು, ಮುಂದಿನ ನೋಡಿ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಸೀದಾ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋದು. ಸರಿ, ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ. ಒಂದು ಕೆಲಸವನ್ನು 8 ದಿನಗಳಲ್ಲಿ ಮುಗಿಸಲು 10 ಪುರುಷರು ಅಥವಾ 15 ಮಹಿಳೆಯರು ಬೇಕಾಗುತ್ತಾರೆ. ಓಕೆ, ಒಂದು ಕೆಲಸ ಐತಿ, ಅದನ್ನ ಮುಗಿಸಾಕ 10 ಪುರುಷರಿಗೆ ಅಥವಾ 15 ಪುರುಷರಿಗೆ 8 ದಿವಸ ಬೇಕಾಗುತ್ತಾರೆ. ಅದೇ ಕೆಲಸವನ್ನು 12 ದಿನಗಳಲ್ಲಿ ಮುಗಿಸಲು X ಪುರುಷರು ಮತ್ತು Y ಮಹಿಳೆಯರು ಬೇಕಾಗಿದ್ದಾರೆ. ಕೆಳಗಿನ ಸಮೀಕರಣಗಳಲ್ಲಿ ಯಾವುದು ಸರಿಯಾಗಿದೆ? ಓಕೆ, ಸಿಂಪಲ್ ಏನ್ ಕೊಟ್ಟರ ಅಂತ ಬಿಡಿಸೋಣ ಅಂತ. ಏನಂದಾರ, 8 ಜನ ಪುರುಷರು, 10 ಪುರುಷರಿಗೆ ಎಷ್ಟು ದಿನ ಬೇಕಾಗುತ್ತಾ? 8 ದಿನ ಬೇಕಾಗುತ್ತಾ. ಇದಕ್ಕೆ ಮತ್ತೇನಂದಾರ, 15 ಜನ ಮಹಿಳೆಯರು, ಇವ್ರಿಗೆ ಎಷ್ಟು ದಿನ ಬೇಕಾಗುತ್ತಾ? 8 ದಿನ ಬೇಕಾಗುತ್ತಾ. ಸಿಂಪಲ್ 8 8 ಕ್ಯಾನ್ಸಲ್ ಆಗುತ್ತಾ. ನಂಗೆ ಪುರುಷರ ಮತ್ತು ಮಹಿಳೆಯರ ಎಫಿಷಿಯನ್ಸಿ ಸಿಗುತ್ತೆ ನೋಡ್ರಿ. ಎಫಿಷಿಯನ್ಸಿ ಗೊತ್ತೈತಲ್ಲ, ಒಂದಿನಕ್ಕೆ ಎಷ್ಟು ಕೆಲಸ ಅವ್ರು ಮಾಡ್ಬೋದು ಅನ್ನೋ ಟೈಪ್. ಸೊ ಏನಾಗುತ್ತಾ, ಇಲ್ಲಿ 15 ಐತಿ. ಸೊ ಈ 10 ಈ ಕಡೆ ಹೋಗುತ್ತಾ, 5 3 5 2. ಸೊ ನಂಗೆ ಇಲ್ಲಿ ಎಫಿಷಿಯನ್ಸಿ ಸಿಕ್ತು. ಸೊ ನಂಗೆ ಇಲ್ಲಿ ಎಫಿಷಿಯನ್ಸಿ ಸಿಕ್ತಂದ್ರ ಒಟ್ಟು ಕೆಲಸ ಕೂಡ ಸಿಗುತ್ತಾ. ಸೊ ಒಟ್ಟು ಕೆಲಸ ಎಷ್ಟು? ಪುರುಷರ ಎಫಿಷಿಯನ್ಸಿ 3 ಐತಿ, 10 3 30 ಪುರುಷರ ಎಫಿಷಿಯನ್ಸಿ ಐತಿ, ಸಿಕ್ತಲ್ಲ. ಸೊ ನೋಡ್ರಿ, ಪುರುಷ ಎಫಿಷಿಯನ್ಸಿ ಏನೈತಲ್ಲ, ಇದನ್ನ ಮಾಡ್ಕೋತೀನಿ, 10 × 3 ಇದನ್ನೈತಲ್ಲ, 10 × 3 ಎಫಿಷಿಯನ್ಸಿ ಇಂಟು 8 ಎಷ್ಟಾಗುತ್ತಾ? 240 ಆಗುತ್ತಾ. ಸೊ ಒಟ್ಟು ಕೆಲಸ ನಂಗೆ ಸಿಕ್ತು. ಸೊ ಈಗ ಏನಂದಾರ ಅವ್ರು, ನನಗ ಈ ಕೆಲಸ ನಮಗೇನಾಗಬೇಕು, 12 ದಿನದ ಮುಗಿಬೇಕು. ಸೊ 12 ದಿನದ ಮುಗಿಬೇಕಂದ್ರ ಎಷ್ಟು ಇದಾಗಬೇಕು ಟೋಟಲ್, ಎಷ್ಟು ಎಫಿಷಿಯನ್ಸಿ ಅಂದ್ರೆ ಎಷ್ಟು, ಹಂಗೆ ಹೇಳಿ ಅರ್ಥ ಆಗ್ತಿಲ್ಲ ಅಂದ್ರೆ ನೋಡ್ರಿ, ಈಗ 12 ದಿನದಾಗ ನಂಗೆ ಕೆಲಸ ಮುಗಿಬೇಕು. ಸೊ ಹಂಗಿದ್ರ ಎಫಿಷಿಯನ್ಸಿ ಎಷ್ಟು ಬರುತ್ತಾ? ಅವ್ರಿಬ್ಬರದು ಕೂಡಿ ಎಷ್ಟು ಎಫಿಷಿಯಂಟ್ ಆಗ್ಬೇಕು ಅವರು. ಸೊ ಅವ್ರು 20 ಎಫಿಷಿಯಂಟ್ ಆಗ್ಬೇಕಾ. ಸೊ ನೋಡ್ರಿ, ಸಿಂಪಲ್ ಬರ್ಬಿಡ್ತೀನಿ, ನೀವು ಬರ್ದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡ್ರಿ. ಹಂಗಂದ್ರೆ X ಪುರುಷರು ಪ್ಲಸ್ Y ಮಹಿಳೆಯರು, ಇವ್ರ ಎಷ್ಟು ದಿನ ಕೆಲಸ ಮಾಡತ್ತಾರ? 12 ದಿನ ಕೆಲಸ ಮಾಡತ್ತಾರ. 240 ದಿನ, 240 ಒಟ್ಟು ಕೆಲಸ ಐತಿ, ಅರ್ಥ ಆಯ್ತು. X ಪುರುಷರು Y ಮಹಿಳೆಯರು ಎಷ್ಟು ದಿವಸ? 12 ದಿನಗಳ ಕಾಲ ಕೆಲಸ ಮಾಡತ್ತಾರ. ಹೌದು, ಒಟ್ಟು ಕೆಲಸ 240 ಐತಿ. ಸೊ 12 ದಿಂದ ಈ ಕಡೆ ಹೋದ್ರೆ ಏನಾಗುತ್ತಾ? 12 ದಿಂದ ಈ ಕಡೆ ಹೋದ್ರೆ ಭಾಗಾರ ಆಗುತ್ತಾ. 12 ಆಡ್ಲೆ 24, 0 0 ಹೆಂಗೆ ಉಳಿಯುತ್ತಾ? X ಪುರುಷ ಪ್ಲಸ್ X ಪ್ಲಸ್, ಓಕೆ ಏನಂದಾರ ಅವರು, ಓಕೆ ಇಲ್ಲೊಂದು ಮಿಸ್ಟೇಕ್ ಐತಿ ನೋಡ್ರಿ. ಹಂಗಾರ ಏನೈತಿ ಇಲ್ಲಿ, ಓಕೆ ನಾ ಎಫಿಷಿಯನ್ಸಿನ ಬರ್ಕೊಂಡಿಲ್ಲ ನೋಡ್ರಿ. ಎಫಿಷಿಯನ್ಸಿ ಐತಲ್ಲ, ಸೊ 3x 2y, 3x 2y. ಸೊ ಏನ್ ಬಂದಂಗೆ ಆನ್ಸರ್ ಇಲ್ಲಿ ಸಿಂಪಲ್, 3x ಪ್ಲಸ್ 2y ಇಸ್ ಈಕ್ವಲ್ ಟು 20. ಸೊ ಎಲ್ಲೈತೆ ಆಪ್ಷನ್ 3x ಪ್ಲಸ್ 2y 20, ಇಲ್ಲೈತೆ ನೋಡ್ರಿ, ಸಿಂಪಲ್. ಸೊ ನೋಡ್ರಿ, ನಾ ಇಲ್ಲಿ ಯಾಕೆ ಮಿಸ್ಟೇಕ್ ಮಾಡಿಲ್ಲ. ಸೊ ಎಕ್ಸಾಮ್ದಾಗ ಅಟ್ರಾಕ್ಟ್ ಮಿಸ್ಟೇಕ್ ಕೂಡ ಚಾನ್ಸ್ ಇರುತ್ತೆ. ನಂದು ಇನ್ನೂ ಇಲ್ಲಿ ಕಮ್ಮಿ, ಎಕ್ಸಾಮ್ದಾಗ ಇನ್ನೂ ಜಾಸ್ತಿನೇ ಆಗ್ತಾವೆ. ಯಾಕಂದ್ರೆ ಎಕ್ಸಾಮ್ದಾಗ ಟೆನ್ಷನ್ ಒಂದಿರುತ್ತೆ, ಅಯ್ಯಪ್ಪ ಎಕ್ಸಾಮ್ ಟೈಮ್ ಇಲ್ಲ, ಅರ್ಧ ಕಣ್ಣು ಬರೀ ಟೈಮ್ ಅಲ್ಲೇ ಇರುತ್ತೆ. ಸೊ ಇಲ್ಲಿ ಮ್ಯಾಲೆ ಟೈಮ್ ನೋಡ್ತಿರ್ತಿಲ್ಲ, ಇಲ್ಲಾರ ಕಡೆ ಒಂದು ಇಲ್ಲಿ ಮೂಲ್ಯಾಗರ. ಸೊ ಆ ಟೈಮ್ ನೋಡಿದ್ರೆ ಟೈಮ್ ಹೋಗುತ್ತಾರದ. ಸೊ ಹಂಗಾಗಿ ಜಾಸ್ತಿ ಟೈಮ್ ನೋಡಕ್ ಹೋಗ್ಬೇಡ್ರಿ. ಸೊ ನಿಮ್ಗೆ ತಲೆಯಾಗಿರ್ಬೇಕು, ಟೈಮ್ ಐತಪ್ಪ ನನಗೆ, ಟೈಮ್ ಐತೆ ಅಂತ ಅನ್ಕೊಂಡ್ರೆ ತಪ್ಪೋಗುತ್ತಾ. ಬಟ್ ನಿಮ್ ತಲೆಯಾಗಿರ್ಬೇಕು, ಓಕೆ ನಾ ಎಷ್ಟು, ನೀವು ಯಾವ ಆಪ್ಷನ್ ಎಷ್ಟು ಟೈಮ್ನೇ ಬಿಡ್ಸತ್ತೀರಿ, ಯಾವ ಸೆಕ್ಷನ್ಗೆ ಎಷ್ಟು ಟೈಮ್ ಕೊಡತ್ತೀರ ಅಂತ ನಿಮ್ಗೆ ತಲೆಯಾಗಿದ್ರೆ ಈಸಿ ಆಗುತ್ತಾ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತೆ. ಅಶೋಕ್ ಅವರ ಬಳಿ 1212 ಇತ್ತು. ಅವರು ಅದನ್ನು ತಮ್ಮ ಪುತ್ರರಾದ ರಾಜ್ ಮತ್ತು ವರುಣ್ ನಡುವೆ ಹಂಚಿ ಅದನ್ನು ವಾರ್ಷಿಕ 8% ಸಂಯುಕ್ತ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲು ಹೇಳಿದರು. 16 ವರ್ಷಗಳ ನಂತರ ರಾಜ್ ಮತ್ತು 16 ವರ್ಷಗಳ ನಂತರ ಮತ್ತು 17 ವರ್ಷಗಳ ನಂತರ ವರುಣ್ ಇಬ್ಬರು ಸಮಾನ ಮೊತ್ತವನ್ನು ಪಡೆದರು ಎಂದು ಕಂಡು ಬಂದಿತ್ತು. ಅಶೋಕ್ ರಾಜ್ಗೆ ಎಷ್ಟು ಹಣ ನೀಡಿದರು? ಓಕೆ, ಸೊ ಅಶೋಕ್ ಇದ್ದಂತ 1612 ರೂಪಾಯಿ ಇತ್ತು. ಅವೇನ್ ಮಾಡ್ತಾನ, ತನ್ನ ಮಕ್ಕಳಾದ ಯಾರದ ಇವ್ರ ಮಕ್ಕಳು ರಾಜ್ ಮತ್ತು ವರುಣ್ ಅವ್ರಿಗೆ ಕೊಡ್ತಾನ. ಸೊ ಅವ್ರಿಗೆ ಸಮಾನ ಮೊತ್ತ ಕೊಡಂಗಿಲ್ಲ. ಸೊ ಬೇರೆ ಬೇರೆ ಅಮೌಂಟ್ ಕೊಡ್ತಾನ, ಒಬ್ಬಗೆ ಜಾಸ್ತಿ ಕೊಡ್ತಾನ, ಒಬ್ಬ ಕಮ್ಮಿ ಕೊಡ್ತಾನ. ಸೊ ಹಂಗಿದ್ದಾಗ ಏನಾಗುತ್ತಾ, ಅವ್ರಿಬ್ಬರು ಏನ್ ಮಾಡ್ತಾರೆ, 8% ಸಂಯುಕ್ತ ಬಡ್ಡಿ ದರದಾಗ ಆ ಮೊತ್ತನ ಕೊಡ್ತಾರ. ಸೊ ಕೊಟ್ಟಾಗ ಒಬ್ಬನಿಗೆ 16 ವರ್ಷಕ್ಕೆ ಎಷ್ಟಾಗುತ್ತಲ್ಲ, ಸೊ ಇನ್ನೊಬ್ಬಂದು 17 ವರ್ಷಕ್ಕೆ ಆ ಅಮೌಂಟ್ ಸೇಮ್ ಆಗುತ್ತಾ. ಸೊ ಈ ಕ್ವಶನ್ ಬಿಡ್ಸಾಕ್ ನೀವು ಸಿಕ್ಕಾಪಟ್ಟೆ ಟೆಕ್ನಿಕ್ ನೀವು ಮಾಡಿರ್ಬೋದು. ನೀವು ಸಿಕ್ಕಾಪಟ್ಟೆ ಕ್ಲಾಸ್, ಅಫ್ಕೋರ್ಸ್ ಎಲ್ಲರೂ ಕ್ಲಾಸ್ ಎಷ್ಟು ನೋಡತ್ತಿರ, ಎಲ್ಲರೂ ಅಲ್ಲಿ ಇಲ್ಲಿ ಕ್ಲಾಸ್ ಕೇಳತ್ತಿರ್ತೀರಿ. ಹಾಗಾಗಿ ಎಲ್ಲರೂ ಒಂದು ಟೆಕ್ನಿಕ್ ಹೇಳ್ತಿರ್ತಾರ. ಬಟ್ ನನ್ನ ಟೆಕ್ನಿಕ್ ನೋಡ್ರಿ, ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ. ಏನ್ ಗೊತ್ತೋ, ಸಿಂಪಲ್ ನಮಗೆ ಫಾರ್ಮುಲಾ ಗೊತ್ತೈತೆ, 1 + r/100 ಅನ್ನೋದಾ. ಇದು ಹೆಂಗೈತೆ ಹಂಗೆ ಬರ್ಕೋರಿ. ಸಿಂಪಲ್ ರೇಟ್ ಎಷ್ಟೈತಿ? 8% ಐತಿ, ಬಡ್ಡಿ ದರ 8 ಐತಿ. ಸೊ r ತೆಗೆದ r ಜಾಗದಾಗ 8 ಬರ್ಕೊಂಬಿಡ್ರಿ. 8/100 ಆಗುತ್ತಾ? ಹೌದು. 4 2 4 25 ಎಷ್ಟು ಬರ್ತಿದ್ರಿ ರೇಷಿಯೋ?
21 20 22 27 27/25 ಆಗುತ್ತಾ? ಹೌದು. ಸೊ ಇದೇನಪ್ಪಾ ಸಿಕ್ತ ನನಗೀಗ 27 ಏನೈತಲ್ಲ, ಸೊ ಯಾರಿಗೆ 16 ವರ್ಷ ಯಾರ್ದಾಯ್ತು? ಸೊ 16 ವರ್ಷದಾಗಿತ್ತು ರಾಜದು. ಹಂಗ 17 ವರ್ಷ ಯಾರಿಗಾಯ್ತು? ವರುಣದು. ನೋಡ್ರಿ, ಇದು ರಾಜನ ಮೊತ್ತ, ಇದು ವರುಣ ಮೊತ್ತ. ನನಗೆ ಅನುಪಾತ ಸಿಕ್ಬಿಡ್ತು. ಸೊ ನಂಗೆ ಅನುಪಾತ ಸಿಕ್ಕಾಗ ನಾ ಸಿಂಪಲ್ ಮೇನ್ ಮೊತ್ತ ಏನೈತಲ್ಲ, ಸೊ ಅದಕ್ಕೆ ಈಕ್ವೇಟ್ ಮಾಡ್ಬೋದು. ಸೊ ಎರಡನ್ನು ಕೂಡಿಸ್ತೀನಿ, ಎಷ್ಟಾಗುತ್ತಾ? 52 ಆಗುತ್ತಾ? ಎಷ್ಟೈತಿ ಒಟ್ಟು ಮೊತ್ತ? 1612 ಐತಿ. ಸೊ 52 ಭಾಗಗಳು ಮಾಡ್ರ 1612 ಆಗುತ್ತಾ? ಒಂದು ಭಾಗದ ಬೆಲೆ ಎಷ್ಟು? ಭಾಗ ಮಾಡೋದಲ್ಲ ನಾವು ಇದನ್ನ. 52 ಮೂರ್ಲೆ 6 3 15 52 ಉಳಿತಾ? ಸೊ 31. ಸೊ ನೋಡ್ರಿ, ಸಿಂಪಲ್ ನನ್ಗೆ 31 ಸಿಕ್ತು. ಒಂದು ಭಾಗದ ಬೆಲೆ 31. ನನಗೆ ಯಾರು ಕೇಳ್ಯಾರ? ಅವರು ರಾಜನ್ ಕೇಳ್ಯಾರು. ರಾಜನ ಮೊತ್ತ ಎಷ್ಟೈತಿ? ಭಾಗ 27 ಭಾಗ ಐತಿ ರಾಜಂದ. ಸೊ 8 27 ಮಾಡ್ರಿ, ಎಷ್ಟಾಗುತ್ತಾ? ಸೊ ಎಲ್ಲಾನು ಕೂಡ ನಾವು ಮಾಡೋದು ಬೇಕಾಗಿಲ್ಲ. ಸೊ ಯಾಕಂದ್ರ ಇಲ್ಲಿ ಆಪ್ಷನ್ ನೋಡೋಣ ಅಂತ. ಸರಿ, ಅಲ್ಲಿ ಆಪ್ಷನ್ ಕಾಣತಾವಲ್ಲ ಕರೆಕ್ಟಾಗಿ. ಸರಿ, ಗುಣಾಕಾರ ಮಾಡ್ಬಿಡ್ತೀನಿ ತಡ್ರಿ. 38 ಇದಾಗಲೇ ಸರಿಸ್ಬೇಕಾಗಿತ್ತು. ಈಗ ಏನಾರ ತೆಗೆದಿದ್ರೆ ಎಲ್ಲ ಕೂಡ ಹೋಗ್ತಾವು. ಅದಕ್ಕಾಗಿ 7 ಒಂದ್ಲೆ 7 7 ಮೂರ್ಲೆ 21 2 ಒಂದ್ಲೆ 2 2 ಮೂರ್ಲೆ 6 7 2 1 3 6 8 837. ನೋಡ್ರಿ, ಒಂದೇ ಆಪ್ಷನ್ ಐತಿ. ಸೊ ನಾನು ಈಗ ಆಪ್ಷನ್ ಮೇಲೆ ಹೆಂಗ್ ಮಾಡ್ಬೇಕು ತೋರಿಸಿ. 31 27 ಐತಲ್ಲ, ತಡ್ರಿ ತೋರಿಸ್ತೀನಿ ನಿಮ್ಗೆ ಆಪ್ಷನ್ ಮೇಲೆ ಯಾವ ಟೈಪ್ ಮಾಡ್ಬೇಕಂತೇಳಿ. ಓಕೆ, ನೋಡ್ರಿ, 2 ಆಪ್ಷನ್ ಅದಾವ ನಮಗ. 7ರಲ್ಲೇ ಕೊನೆಯಾಗುವಂತ ಆಪ್ಷನ್ಗಳು 2 ಅದಾವ. ಸೊ ಈ 2 ಆಪ್ಷನ್ ಒಳಗ ಒಂದು ಆಪ್ಷನ್ ನಂಗೆ ಹಾಕಿತ್ತು ನಂಗೆ ಗೊತ್ತಿತ್ತು. ಸೊ 687 ತುಂಬಾ ಕಮ್ಮಿ ಆಗುತ್ತೆ. ಅಲ್ಲಿ 3 2 6 ಆಗಿತ್ತು. ಸೊ 3 2 6 ಆಗಿ ಅದಕ್ಕಿಂತ ಮುಂದಿನ ಸಂಖ್ಯೆ ಅದಕ್ಕಿಂತ ಗುಣಾಕಾರ ಮಾಡಿದಾಗ ಜಾಸ್ತಿ ಆಗುತ್ತಾ, ಕಮ್ಮಿ ಅಂತ ಆಗಿಲ್ಲ. ಸೊ 687 ಆಗಲ್ಲ ಅಂತ ನಂಗೆ ಗೊತ್ತಾಗುತ್ತಾ. ಕೆಲವೊಮ್ಮೆ ಆಪ್ಷನ್ ಪ್ರಕಾರ ನಾವು ಮಾಡ್ಕೊಂತ ಹೋದ್ರ ನಮಗ ಸಾಲ್ವ್ ಬೇಗ ಆಗ್ತಾವ. ನಮಗೆ ಟೈಮ್ ಕಮ್ಮಿ ಟೈಮ್ ಖರ್ಚಾಗಿ ಎಕ್ಸಾಮ್ ನಾವು ಬೇರೆ ಕ್ವಶನ್ಗಳಿಗೆ ಜಾಸ್ತಿ ಟೈಮ್ ಕೊಡ್ಬೋದು. ಕೆಲವು ಕ್ವಶನ್ ಟಫ್ ಇದ್ದು ಅಂದ್ರ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ, ಏನೈತಿ? 2 ರೈಲುಗಳು ವಿರುದ್ಧ ದಿಕ್ಕಿನಲ್ಲಿ 140 ಕಿಲೋಮೀಟರ್ ಗಂಟೆ ಮತ್ತು 80 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತವೆ. ಒಂದು ರೈಲಿನ ಉದ್ದ 340 ಮೀಟರ್. ಅವು ಪರಸ್ಪರ ದಾಟಲು ತೆಗೆದುಕೊಳ್ಳುವ ಸಮಯ 11 ಸೆಕೆಂಡ್ಗಳು. ಇನ್ನೊಂದು ರೈಲಿನ ಉದ್ದ ಕೇಳ್ಯಾರ. ಸರಿ, ಏನಪ್ಪ ನಮಗೆ ಟ್ರೈನಿಂದ ಲೆಕ್ಕ ಬಂದಾಗ ಏನಪ್ಪ ಒಟ್ಟು ದೂರ ಎಷ್ಟು ಇರುತ್ತ? ಸೊ ಅದೇ ಏನು ಟ್ರೈನ್ ಇರ್ತಲ್ಲ, ಸೊ 2 ರೈಲುಗಳ ಎಷ್ಟು ಉದ್ದ ಇರ್ತಾವಲ್ಲ, ಸೊ ಅದು ಒಟ್ಟು ನಮ್ಗೆ ಉದ್ದ ಸಿಗುತ್ತ, ಒಟ್ಟು ದೂರ. ಸೊ ಎಷ್ಟೈತಿ? ಇಲ್ಲಿ ಒಂದ್ರದ್ದು ಕೊಟ್ಟಾರ, ಒಂದ್ರದ್ದು ಕೊಟ್ಟಿಲ್ಲ. ಸೊ ಒಂದ್ರದ್ದು ಎಷ್ಟೈತಿ? 340 ಐತಿ. ಸೊ ಇನ್ನೊಂದ್ರ ಕೊಟ್ಟಿಲ್ಲ, ನಾ ಅದನ್ನ ಎಕ್ಸ್ ಅನ್ಕೊಂತೀನಿ. ಓಕೆ, ಸೊ ಏನಂದಾರ 11 ಸೆಕೆಂಡ್ ಹೋಗುತ್ತಾ. ಸೊ 11 ಸೆಕೆಂಡ್ ಹೋದಾಗ ಏನಪ್ಪಾ, ಇದನ್ನ 11 ಡಿವೈಡ್ ಮಾಡ್ರೆ ನನಗೆ ಸ್ಪೀಡ್ ಸಿಗುತ್ತಾ. ಬಟ್ ಇಲ್ಲಿ ಸ್ಪೀಡ್ ಹೆಂಗ್ ಕಂಡುಹಿಡಿಬೇಕು ನಾವು? 2 ರೈಲುಗಳು ವಿರುದ್ಧ ದಿಕ್ಕಳು ಹೊಂಟಾವ, ಹಂಗಿದ್ರೆ ಏನಾಗುತ್ತೆ? ಸ್ಪೀಡ್ ಡಬಲ್ ಆಗುತ್ತಾ. ಸೊ ಇದು ಕೂಡ ಎರಡನ್ನು ಸೇರಿಸಬೇಕಾಗುತ್ತಾ. ಎಷ್ಟು ಸೇರಿಸ್ರೆ ಎಷ್ಟಾಗುತ್ತಾ? 140 80 ಎಷ್ಟಾಗುತ್ತಾ? 22 ಆಗುತ್ತಾ. ಸೊ 220 ಆಗುತ್ತಾ. ಬಟ್ ಕಿಲೋಮೀಟರ್ ಪ್ರತಿ ಗಂಟೆ ಐತಿ. ಸೊ ಇದನ್ನ ಏನ್ ಮಾಡ್ಕೋಬೇಕು? ಇದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು. ಯಾಕಂದ್ರ ನನಗೆ ಆಪ್ಷನ್ ಮೀಟರ್ದಾಗ ಅದಾವ, ಇಲ್ಲೂ ಎಲ್ಲ ಮೀಟರ್ ಸೆಕೆಂಡ್ ಅದಾವ. ಸೊ ಇದು ಕೂಡ ನಾನು ಮೀಟರ್ ಪರ್ ಸೆಕೆಂಡ್ ಮಾಡ್ಕೊಂತೀನಿ. ಸಿಂಪಲ್ ಈಗ ಇದನ್ನ ಈ ಕಡೆ ಹೋಯ್ತೀನಿ. ಸೊ ಇದನ್ನ ಈ ಕಡೆ ಹೋದಾಗ ಗುಣಾಕಾರ ಆಗುತ್ತಾ. ನೋಡ್ರಿ, ಇದು ಗುಣಾಕಾರ ನಾವು ಮಾಡ್ಲೇಬೇಕು. ಯಾಕಂದ್ರೆ ಆಪ್ಷನ್ಗಳು ಕೂಡ ಎಲ್ಲ ನಮಗ ಪಾಯಿಂಟ್ ಒಳಗೆ ಅದಾವ. ಸೊ ಎಲ್ಲ ಆಪ್ಷನ್ಗಳು ಪಾಯಿಂಟ್ ಇದ್ದಿದ್ದ ಕಾರಣದಿಂದ ಈ ಕ್ವಶನ್ಗೆ ಸ್ವಲ್ಪ ಟೈಮ್ ನಾವು ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ನಾವು ಇದನ್ನ ಪೂರಾ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸರಿ ಮಾಡ್ರಿ, 2 9 18 2 110 ಇದು. ನೋಡ್ರಿ, ಮುಂದೇನ್ ಮಾಡೋದು ನಾವು? 11 10 121 0 5 5 5 1 5 10 5 5 6 ಡಿವೈಡ್ ಬೈ 9 9 6 54 9 7 63 29 2 18 2.2 ಆಗುತ್ತೆ. ಎಷ್ಟು ಹೋಗುತ್ತೆ? ಸೊ ನಮಗೆ ನೋಡ್ರಿ ಎಷ್ಟು ಬಂದಿದೆ? 340 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 672.22 ಬಂತು. ಸೊ ಬಂದ ಈ ಎಕ್ಸ್ ನ ಹೆಂಗ್ ಮಾಡ್ತೀನಿ? ಇನ್ನೊಂದು ಕಡೆ ಮೈನಸ್ ಮಾಡ್ಬಿಡ್ತೀನಿ. ಎಷ್ಟಾಗುತ್ತೆ ಮೈನಸ್ ಮಾಡ್ರ? 340 ಮೈನಸ್ ಮಾಡ್ತೀನಿ. ಸೊ ಮಾಡಿದ ತಕ್ಷಣ ಏನ್ ಸಿಗುತ್ತಾ? 0.22 2 ಇಲ್ಲಿ 3 ಇಲ್ಲಿ 3 332.22 ಸರಿಯಾದ ಉತ್ತರ. ಸೊ ಈ ಟೈಪ್ ನೋಡ್ರಿ, ಅದು ಕ್ಯಾಲ್ಕುಲೇಷನ್ ಸಿಕ್ಕಾಪಟ್ಟಿತ್ತು. ಬಟ್ ನಾ ಆಗ್ಲೇ ನೀವು ಸ್ವಲ್ಪ ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡ್ರೆ ನೀವು ಮಾಡೋದು. ಹಂಗಿದಾಗ ಏನ್ ಮಾಡ್ಬೇಕು ನಾವು? ಕೆಲವು ಕ್ವಶನ್ ನಾವು ಟೈಮ್ ಉಳಿಸಿದ್ರ, ಕೆಲವು ಕ್ವಶನ್ ಲೆಕ್ಕ ಮಾಡೋ ಟೈಪ್ ಬಂದ್ರೆ ಅಲ್ಲಿ ನೀವು ಸಮಯನ ಸರಿಯಾಗಿ ಉಪಯೋಗ ಮಾಡಿಕೊಳ್ಬಹುದು. ಓಕೆ, ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿ. ಓಕೆ, ಇವೇನ ಬೋರ್ಡ್ ಮಾಸ್ ಕ್ವಶನ್ಸ್ ಬರ್ತಾವಲ್ಲ. ಸೊ ಈ ಬೋರ್ಡ್ ಮಾಸ್ ಕ್ವಶನ್ಸ್ ಎಲ್ಲ ನಿಮಗೆ ಬೋನಸ್ ಇದ್ದಂಗಿರ್ಬೇಕು. ಯಾಕಂದ್ರೆ ಇಲ್ಲೆಲ್ಲ ನೀವು ಮಾರ್ಕ್ಸ್ ಮಿಸ್ ಮಾಡ್ಕೊಳ್ಳೇಬಾರ್ದು. ಸರಿ, ಈ ಕ್ವಶನ್ ಹೋಮ್ವರ್ಕ್ ಮಾಡ್ತೀನಿ ಸುಮ್ಮ, ಅಥವಾ ನಾನೇ ಬಿಡಿಸ್ಬೇಕಾ? ಸರಿ, ಬಿಡಿಸ್ತಾನ ನೋಡೋಣ ಅಂತ ಏನಾಗುತ್ತಾ. ನೋಡ್ರಿ, -9 ಡಿವೈಡ್ ಹಾಕೋ ಹಿಂಗೆ ಮೈನಸ್ ಹೋಗೈತಿ. ಸೊ 12 5 60 ಇದು ಮೈನಸ್ ಐತಿ, ಇದು ಮೈನಸ್ ಐತಿ. ಸೊ ಡೈರೆಕ್ಟ್ ಏನಾಗುತ್ತಾ? 5 ಆಗುತ್ತಾ. ಬಟ್ ಇಲ್ಲೂ ಮೈನಸ್ ಐತಿ. ಸೊ -5 ಆಗುತ್ತಾ. ಪೂರಾ ಬಿಡಿಸತ್ತಿಲ್ಲ, ಯಾಕಂದ್ರೆ ಬೋರ್ಡ್ ಮಾಸ್ ಲೆಕ್ಕ ನೀವು ಸ್ವಂತ ಬಿಡಿಸ್ಬೇಕಾಗುತ್ತಾ. ಸೊ ಇದು ಎಲ್ಲ ಕ್ವಶನ್ ನೀವು ಯಾರ್ದು ಹೆಲ್ಪ್ ಇಲ್ಲ, ಸ್ವತಃ ನೀವಾಗಿ ಅತ್ಯಂತ ವೇಗವಾಗಿ ಬಿಡಿಸಿದ್ರೆ ಇಂಥ ಲೆಕ್ಕದ ನೀವು ಸಮಯ ಉಳಿಸಲೇಬೇಕು. ಅಂದಾಗ ನಿಮ್ಗೆ ಆ ಕ್ವಶನ್ ಗಳಿಗೆ ಸಮಯ ಸಿಗುತ್ತಾ. ಸರಿನಾ?
ನೋಡ್ರಿ ಮುಂದೇನೈತಿ ಪ್ಲಸ್ 7 4 28 ಆಗುತ್ತಾ. ಸೊ ಇದು ಕೂಡ ಮೈನಸ್ 28 ಆಗುತ್ತಾ. ಎಲ್ಲ ಕೂಡ ಮೈನಸ್ ಬಂದು ಬರೀ ಲಾಸ್ಟ್ ಡಿಜಿಟ್ ನೋಡ್ರಿ ಅಂತ ಏನಾಗುತ್ತೆ 9 5 18 9 ಎಷ್ಟು 14 14 into 22 ಅಂದ್ರೆ ಕೊನೆ ಅಕ್ಷರ 2 ಬರುತ್ತಾ ಹೌದಿಲ್ಲ. 8 5 13 13 9 22 ಆಗುತ್ತಾ. ಸೊ ಕೊನೆ ಅಂಕ 2 ಬರುತ್ತಾ. ಸೊ ಕೊನೆ ಅಂಕ 2 ಬರೋದು ಇಲ್ಲಿ ಒಂದೈತಿ. ಸೊ ನೀವು ಎಲ್ಲಾನು ಕೂಡಿಸ್ಬೇಕಾದ ಅವಶ್ಯಕತೆ ಇಲ್ಲ. ಸೊ ಎಲ್ಲಾನು ಕೂಡಿಸಿದ್ರು ಕೂಡ ನಿಮ್ಗೆ ಬರೋ ಉತ್ತರ ಒಂದೇನೆ. ನೀವು ಎಲ್ಲಾನು ಕೂಡಿಸಲ್ದ ನೀವು ಬರೀ ಏನಪ್ಪಾ ಕೊನೆ ಡಿಜಿಟ್ ಅಂತ ಕೂಡಿಸಿದ್ರು ಕೂಡ ನಿಮ್ಗೆ ಬರೋ ನೋಡ್ರಿ ಕೊನೆ ಡಿಜಿಟ್ 2 ಇರೋದು ಒಂದೇ ಐತಿ. ಸೊ ನೀವು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಕೊನೆ ಅಂಕಿಯ ಲೆಕ್ಕ ಅನ್ನೋದೇನಿರೋದಿಲ್ಲ. ಸೊ ಅದು ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು. ಕೊನೆ ಅಂಕಿ ಬರೀ ಕೊನೆ ಅಂಕಿನ ಕಂಡು ಹಿಡಿದು ನೀವು ಆನ್ಸರ್ ಮಾಡೋತ್ರ ಇರ್ಬೇಕಾಗುತ್ತಾ. ಸರಿ ಸರಿ ಈ ಪ್ರಶ್ನೆ ನೋಡ್ರಿ ಏನೈತಿ ಇದು ಕೂಡ ಸೇಮ್ ಬೋರ್ಡ್ ಮಾಸ್ ಐತಿ. ಸೊ ಏನ್ ಮಾಡ್ಬೇಕು ನಾವು ಬೋರ್ಡ್ ಮಾಸ್ ಲೆಕ್ಕದಾಗ ನೋಡ್ರಿ ಮೊದಲು ಈ ಬ್ರಾಕೆಟ್ ಮಾಡ್ಬೇಕು. ಸೊ ಇದನ್ನೇ ಮಾಡೋಣ ಅಂತ 7 4 ಎಷ್ಟು 3 ಆಗುತ್ತಾ. ಸೊ 2 ಇಂಟು 3 ಇಂಟು 3 18 ಮೈನಸ್ ಐತಿ. ಸೊ ಇದೇನೈತಿಲ್ಲ ಈ ಬ್ರಾಕೆಟ್ ಇದನ್ನ ಪೂರಾ ಮೊದಲು ಮಾಡ್ಕೋಬೇಕು. ಸೊ ನಾಳೆ ಮಾಡೀನಿ. ಸೊ ಆಮೇಲೆ ಮಾಡತ್ತೀನಿ ಏನಾಗುತ್ತೆ ನೋಡ್ರಿ 18 ಮೈನಸ್ 3 3 9 2 18. ಸೊ ನೋಡ್ರಿ 18 ಮೈನಸ್ 18 ಬಂತು. ಸೊ ಇದೇನೈತಲ್ಲ ಸೊ ಇದು ಪೂರನು 0 ಆಯ್ತು. ಸೊ ಹಂಗಾಗಿ ಇದನ್ನ ಡಿವೈಡೆಡ್ ಬೈ 50 ಐತಿ. ಸೊ ಇದು ಕೂಡ 0 ಆಗುತ್ತಾ. ಸೊ ನಾ ಈ ಸಂಪೂರ್ಣ ಏನೈತಲ್ಲ ಇಷ್ಟೆಲ್ಲ ಇದೆಲ್ಲ 0 ಆಗ್ಬಿಡುತ್ತಾ. ಸೊ ಇದೆಲ್ಲ ಬಿಟ್ಬಿಟ್ಟೆ ಸೀದಾ ಇಲ್ಲಿಗೆ ಬರ್ರಿ 66 ಮೈನಸ್ 2 ಏನೈತಿ 10 ಪ್ಲಸ್ 2 ಎಷ್ಟೈತಿ 12 ಆಗುತ್ತಾ. 66 ಮೈನಸ್ 12 12 ಎಷ್ಟು 24. 66 24 ಆದ್ರೆ ಎಷ್ಟು ಬರುತ್ತಾ 42 ಬರುತ್ತಾ. ಆಪ್ಷನ್ ಐತಿ ಟಿಕ್ ಹಾಕೋದೈತಿ ಮುಂದೆ ಹೋದೈತಿ. ಸೊ ಬೋರ್ಡ್ ಮಾಸ್ ಕ್ವಶನ್ಸ್ ಏನ್ ಇರ್ತಾವಲ್ಲ ಇವೆಲ್ಲ ನಿಮ್ಗೆ ಫ್ರೀ ಮಾರ್ಕ್ಸ್ ಇದ್ದಂಗ. ಸೊ ಇಲ್ಲೆಲ್ಲ ನೀವು ಮಿಸ್ಟೇಕ್ ಮಾಡಲೇಬಾರದು. ಓಕೆ ಮುಂದಿನ ಪ್ರಶ್ನೆ ಐತಿ ಒಬ್ಬ ವ್ಯಕ್ತಿ ಒಟ್ಟು 60 ಕಿಲೋಮೀಟರ್ ದೂರವನ್ನು 6 ಗಂಟೆಗಳಲ್ಲಿ ಪ್ರಯಾಣಿಸಲು ಯೋಜಿಸುತ್ತಾನೆ. ಪ್ರಯಾಣದ ಒಂದು ಭಾಗವನ್ನು ಕಾಲ್ನಡಿಗೆಯಲ್ಲಿ ಮತ್ತು ಉಳಿದ ಭಾಗವನ್ನು ಸೈಕಲ್ ನಲ್ಲಿ ಸಾಗುತ್ತಾನೆ. ಅವನ ನಡೆ ವೇಗ 6 ಕಿಲೋಮೀಟರ್ ಗಂಟೆ ಮತ್ತು ಸೈಕಲ್ ವೇಗ 12 ಕಿಲೋಮೀಟರ್ ಗಂಟೆ ಆಗಿದ್ದರೆ ಅವನು ಕಾಲ್ನಡಿಗೆಯಲ್ಲಿ ಎಷ್ಟು ದೂರ ಸಾಗುತ್ತಾನೆ ಅಂತ ಕೇಳ್ಯಾರ. ಸರಿ ಒಬ್ಬ ಮನುಷ್ಯ ಅದ ನಾವೇನ್ ಮಾಡ್ಯಾನ. ಸೊ ಒಟ್ಟು ಏನ್ ಮಾಡ್ಬೇಕು 6 ಎಷ್ಟೈತಿಲಿ 6 ಗಂಟೆಗಳು ಕ್ರಮಿಸ್ಬೇಕಂತ. ಸೊ ನೋಡ್ರಿ ಇದನ್ನ ಮಾಡಕ್ ನಿಮ್ಗೆ ಸಿಕ್ಕಾಪಟ್ಟೆ ಮೆಥಡ್ ಇರ್ತಾವ. ಬಟ್ ನಾನು ನಿಮ್ಗೆ ಸ್ಪೀಡೆಸ್ಟ್ ನಿಮ್ ಎಕ್ಸಾಮ್ ಟೈಮ್ ಇರಂಗಿಲ್ಲ. ಸೊ ಫಾಸ್ಟ್ ಆಗಿ ಹೆಂಗ್ ಮಾಡ್ಬೇಕು ನೀವು ಮೆಥಡ್ ಕೇಳಿರ್ತೀರಿ ಅಲಿಗೇಷನ್ ಮೆಥಡ್ ಅಂತ ಕೇಳಿರ್ತೀರಿ. ಅಲಿಗೇಷನ್ ಮೆಥಡ್ ಇರ್ತೀರಿ. ಸೊ ಅಲಿಗೇಷನ್ ಮೆಥಡ್ ಹಾಕಿ ಸಾಲ್ವ್ ಮಾಡೋಣ ಅಂತ. ಸೊ ಅಲಿಗೇಷನ್ ಮೆಥಡ್ ಹೆಂಗ್ ಆಗ್ತೀರಿ ನೋಡ್ರಿ. ಸೊ ಏನೈತಿ 6 ಗಂಟೆ ಒಳಗೆ ಹೋಗ್ಬೇಕು. ಸೊ ಸ್ಪೀಡ್ ಓಕೆ ಸ್ಪೀಡ್ ಐತಲ್ಲ. ಸೊ ಸ್ಪೀಡ್ ನೋಡ್ರಿ 60 ಕಿಲೋಮೀಟರ್ ಐತಿ. ಸೊ 6 ಗಂಟೆ ಹೊಂಟಾನ. ಸೊ ಎಷ್ಟೈತಿ ಸ್ಪೀಡ್ 10 ಆಗುತ್ತೆ ಸ್ಪೀಡ್ ಹೌದಿಲ್ಲ. 60 ಬೈ 6 ಆಗುತ್ತಾ ಸ್ಪೀಡ್. ಇದನ್ನೆಲ್ಲ ನೀವು ಬಾಯಾಗ ಮಾಡ್ಬೇಕು. ಇದನ್ನೆಲ್ಲ ಬರ್ಕೋ ಅವಶ್ಯಕತೆ ಇಲ್ಲ ಆಗುತ್ತಾ. ಮುಂದೆ ನನ್ನ ಸೊ ಕಾಲ್ನಡಿಗೆ ಕಾಲ್ನಡಿಗೆ ಸ್ಪೀಡ್ ಎಷ್ಟೈತಿ ಕಾಲ್ನಡಿ ಸ್ಪೀಡ್ ಎಲ್ಲಿ ಕೊಟ್ಟಾರ ಅವರು. ಓಕೆ ನಡೆ ವೇಗ 6 ಐತಿ ಮತ್ತ ಸೈಕಲ್ ನ ವೇಗ 12 ಐತಿ. ಸೊ ಮೀನ್ ಡಿವಿಷನ್ ಹೆಂಗ್ ಮಾಡ್ಬೇಕು. ಸೊ 10 6 ಕಳೀರಿ 4 ಆಗುತ್ತಾ. 12 10 ಕಳೀರಿ 2 ಆಗುತ್ತಾ. ಸೊ ನಂಗೆ ರೇಷಿಯೋ ಸಿಕ್ತು ಏನಾಗುತ್ತಿದ್ದು 1 2. ಸೊ ಕಾಲ್ನಡಿಗೆಯಲ್ಲಿ ಅವನು ಹೋಗೋ ರೇಷಿಯೋ ಎಷ್ಟಾಗುತ್ತಾ 1 ಆಗುತ್ತಾ. ಹಂಗೇನೆ ಸೈಕಲ್ ಮೇಲಿನ ಅವನ ರೇಷಿಯೋ 2 ಆಗುತ್ತಾ. ಸೊ ಒಟ್ಟು 3 ಆಗುತ್ತಾ ಹೌದು. ಸೊ ಒಟ್ಟು 3 ಆಗುತ್ತಾ. ಸೊ ನಂಗೆ ಏನ್ ಬೇಕೀಗ ನಾ ಎಷ್ಟು ಕಾಲ್ನಡಿಗೆ ಮೇಲೆ ಎಷ್ಟು ದೂರ ಹೋಗ್ತಾನೆ ಗೊತ್ತಾಗುತ್ತಾನೆ ಈಗ. ಸೊ ನೋಡ್ರಿ ಹೆಂಗ್ ಮಾಡ್ತೀರಿ ನೋಡ್ರಿ ಟೋಟಲ್ ಎಷ್ಟೈತಿ 6 ಐತಿ. 2 1 3 ಆಗುತ್ತಾ. 3ರ ವ್ಯಾಲ್ಯೂ 6 ಐತಿ. ಸೊ ನನಗೆ 1ರ ವ್ಯಾಲ್ಯೂ ಎಷ್ಟಾಗುತ್ತಾ 2 ಆಗುತ್ತಾ. ಸೊ ಕಾಲ್ನಡಿಗೆ ಮೇಲೆ 2 ಗಂಟೆ ಹೋಗ್ತಾನ. ಸೊ ಸೈಕಲ್ ಮೇಲೆ 4 ಗಂಟೆ ಹೋಗ್ತಾನ. ಸೊ ಹಂಗಿದ್ರ ಏನ್ ಕೇಳ್ಯಾರ ನಂಗೆ ಅವ್ರು ಕಾಲ್ನಡಿಗೆ ಮೇಲೆ ಎಷ್ಟು ದೂರ ಹೋಗ್ತಾನೆ ಕೇಳ್ಯಾರ. ಸೊ 2 ಕಿಲೋಮೀಟರ್ ಸ್ಪೀಡ್ ಕಾಲ್ನಡಿಗೆ ಮೇಲೆ ಅವನು 2 ನಿಮಿಷ 2 ಗಂಟೆ ಹೊಂಟಾನ. ಸೊ ನಲ್ಲಿ 2 ಗಂಟೆ ಹೊಂಟಾನ. ಸೊ ಅವ್ನ ಸ್ಪೀಡ್ ಎಷ್ಟೈತಿ 6 ಐತಲ್ಲ. ಸೊ ಸಿಂಪಲ್ ಏನ್ ಮಾಡ್ರಿ 6 ಇಂಟು 2 ಮಾಡ್ರಿ 6 ಆಡ್ಲೆ 12 ಆಗುತ್ತಾ. ಸಿಂಪಲ್ ಅಲಿಗೇಷನ್ ಮೆಥಡ್ ಐತಲ್ಲ ಭಾಳ ಸಿಂಪಲ್. ನೀವು ಏನಾರ ಕಲ್ಕೊಂಡ್ರ ಸೊ ಅಲಿಗೇಷನ್ ಮೆಥಡ್ ನಿಮ್ಗೆ ಗೊತ್ತಿದ್ರ ಇದನ್ನ ಯೂಸ್ ಮಾಡ್ಬೋದು. ಬಟ್ ಅಲಿಗೇಷನ್ ಮೆಥಡ್ ಗೊತ್ತಿಲ್ಲ ಅಂದ್ರೆ ನೋಡೋಣ ಸಾಧ್ಯ ಹೋದ್ರೆ ಅದ್ರ ಬಗ್ಗೆ ಅಲಿಗೇಷನ್ ಹೆಂಗ್ ಹಾಕ್ಬೇಕು ಅನ್ನೋದ್ರ ಮೇಲೆ ಒಂದು ಕ್ಲಾಸ್ ಮಾಡೋಣ ಅಂತ. ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಏನೈತೆ. ಒಬ್ಬ ವ್ಯಾಪಾರಿ 120 ಶರ್ಟ್ಗಳನ್ನು ಪ್ರತಿ ಶರ್ಟ್ಗೆ 375 ದರದಲ್ಲಿ ಖರೀದಿಸಿದನು. ಅವುಗಳನ್ನು 48,600ಕ್ಕೆ ಮಾರಾಟ ಮಾಡಿದನು. ಅವನ ಲಾಭ ನಷ್ಟ ಶೇಕಡ ಕೇಳ್ಯಾರ. ಓಕೆ ಸಿಂಪಲ್ ಕೇಳ್ಯಾರ. ಇಲ್ಲಿ ಒಂದು ಶರ್ಟ್ ಕೊಂಡ ಬೆಲೆ ಕೊಟ್ಟಾರ. ಇಲ್ಲಿ 48,000 ಎಷ್ಟೈತಿ 120 ಶರ್ಟ್ ಐತಲ್ಲ. ಸೊ 120 ಶರ್ಟ್ ಒಟ್ಟು ಮಾರಾಟ ಬೆಲೆ ಕೇಳ್ಯಾರ. ಸೊ ಸಿಂಪಲ್ ಇನ್ನ ಒಂದು ಶರ್ಟ್ ನ ಬೆಲೆ ಕಂಡಿಡಿ ಒಂದು ಶರ್ಟ್ ನ ಮಾರಾಟ ಬೆಲೆ ಕಂಡಿಡಿರಿ. ಹೆಂಗ್ ಕಂಡಿಡಿತೀರಿ ಇದಕ್ಕೆ ಡಿವೈಡ್ ಬೈ 120 ಮಾಡ್ರಿ ಎಷ್ಟಾಗುತ್ತಾ 12 4 48 0 12 60. ಸೊ 405 ಆಗುತ್ತಾ. ಸೊ ಎಷ್ಟೈತಿ ನಂದ. ಸೊ ಕೊಂಡ ಬೆಲೆ 375 ಐತಿ. ಸೊ ವ್ಯತ್ಯಾಸ ಎಷ್ಟೈತಿ 405 370 ಕಳೆದ್ರ ಎಷ್ಟಾಗುತ್ತಾ 25 30 ಆಗುತ್ತಾ. ಸೊ 30 ಇಂಟು 100 ಎಷ್ಟಾಗುತ್ತೆ ನೋಡ್ರಿ 25 4 25 1 25 25 5 11 15 2 4 8. ಸೊ 4 8 ಅಲ್ಲ. ಸೊ 8% ಲಾಭ ಆಗುತ್ತಾ. ಸಿಂಪಲ್ ಕ್ವಶನ್ ಐತಿ. ಟೇಕ್ ಹಾಕೋದೈತಿ ಮುಂದೆ ಹೋಗೋದೈತಿ. ನೋಡ್ರಿ ಮುಂದಿನ ಪ್ರಶ್ನೆ ಏನೈತಿ ಅಂತೇಳಿ. ಸರಿ ಮುಂದಿನ ಪ್ರಶ್ನೆ ಏನೈತಿ
ಎಕ್ಸ್ ಮತ್ತು ವೈ ನೇರ ಅನುಪಾತ ಬದಲಾಗುತ್ತವೆ. ಎಕ್ಸ್ ಮತ್ತು ವೈ ನೇರ ಅನುಪಾತದಲ್ಲಿ ಬದಲಾಗುತ್ತವೆ ಅಂದಾರ. ಎಕ್ಸ್ 3 ಆಗಿದ್ದಾಗ ವೈ 5 ಇರ್ತತ್ತ. ಸರಿ, ಇದು ನಾವು ಹೆಂಗ್ ಬರ್ಕೋದು ಗೊತ್ತೇನು? ಎಕ್ಸ್ ಈ ಟೈಪ್ ಏನಾರ ನೇರವಾಗಿ ಅನುಪಾತ ಆಗತ್ತಿತ್ತು ಅಂದ್ರೆ ಎಕ್ಸ್ ಈಕ್ವಲ್ ಟು ಕೆ ವೈ ಅಂತ ನೀವು ಬರೀಬಹುದು. ಸೊ ಎಕ್ಸ್ ಎಷ್ಟು ಹೇಳ್ಯಾರ? ಎಕ್ಸ್ 3 ಹೇಳ್ಯಾರ. ಓಕೆ, ವೈ ಎಷ್ಟು ಹೇಳ್ಯಾರ? 5 ಹೇಳ್ಯಾರ. ಅಂದ್ರೆ ಕೆ ನ ಬೆಲೆ ಎಷ್ಟಾಗುತ್ತಾ? ಕೆ ನ ಬೆಲೆ 3/5 ಆಗುತ್ತಾ. ಓಕೆ, ಮುಂದೆ ಹೇಳ್ಯಾರ ಎಕ್ಸ್ ಕೊಟ್ಟ, ನಮಗೆ ಎಕ್ಸ್ ಕೊಟ್ಟಾರ ಮುಂದೆ. ಸೊ ಎಕ್ಸ್ ನ ಬೆಲೆ ಎಷ್ಟೈತಿ? 7.8 ಐತಿ. ಇಸ್ ಈಕ್ವಲ್ ಟು ಇದೇನೈತಲ್ಲ, ಇದನ್ನ ಯೂಸ್ ಮಾಡ್ಕೋರಿ ಅಲ್ಲಿ. ಇದಲ್ಲ, ಸಾರಿ, ಇದು ಎಕ್ಸ್ ಈಕ್ವಲ್ ಟು ಕೆ ವೈ ಐತಲ್ಲ. ಸೊ ಎಕ್ಸ್ ಈಕ್ವಲ್ ಟು ಕೆ ವೈ ಫಾರ್ಮುಲಾ ಐತಲ್ಲ, ಅದು ಅಪ್ಲೈ ಮಾಡ್ಕೋರಿ. ಸೊ ಏನಾಗುತ್ತಾ? ಎಕ್ಸ್ 7.8 ಕೊಟ್ಟಾರ, ಅದೇ ಟೈಪ್ ವೈ ಕೇಳ್ಯಾರ. ಸೊ ನನಗೆ ಏನ್ ಗೊತ್ತೈತಿ? ಈಗ ಕೆ ಬೆಲೆ ಗೊತ್ತೈತಿ, 3/5 ಐತಿ ಇಂಟು ವೈ ಐತಿ. ಸೊ ಡೈರೆಕ್ಟ್ ಇಲ್ಲಿ ಏನ್ ಮಾಡ್ರಿ, ಇದು ನೋಡ್ರಿ, 3 ಭಾಗ ಹೋಗುತ್ತಾ, 3 2 6, 3 6 18, 26 110, ಒಂದು ಪಾಯಿಂಟ್ ಐತಿ. ಸೊ 11 ಆಗುತ್ತಾ, 110 ಆಗುತ್ತಾ, ಒಂದು ಪಾಯಿಂಟ್ ಕೊಡೋಣ, 11 ಉಳಿತೈತಿ. ಸಿಂಪಲ್ ಟಿಕ್ ಹಾಕೋದೈತಿ, ಮುಂದೆ ಹೋಗೋದೈತಿ. ಸಿಂಪಲ್ ಕ್ವಶನ್ಸ್ ಇರ್ತಾವ, ಸ್ವಲ್ಪ ತಲೆ ಓಡಿಸ್ಬೇಕು. ಕ್ವಶನ್ ಸಿಂಪಲ್ ಇರ್ತಾವ, ಬಟ್ ಸ್ವಲ್ಪ ನಿಮಗೆ ಏನಾರ ಪ್ರಾಕ್ಟೀಸ್ ಇತ್ತಂದ್ರೆ ನೀವು ಆರಾಮಾಗಿ ಮಾಡ್ತೀರಿ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನಂತೇಳಿ. ಪೆಟ್ರೋಲ್ನ ಬೆಲೆ 40% ಹೆಚ್ಚಾಗಿದೆ. ಅದರ ಮೇಲಿನ ಖರ್ಚು ಕೇವಲ 12% ಮಾತ್ರ ಹೆಚ್ಚಾಗುವಂತೆ ಮಾಡಲು ಅದರ ಬಳಕೆಯನ್ನು ಎಷ್ಟು ಶೇಕಡಾವಾರು ಕಡಿಮೆ ಮಾಡಬೇಕು? ಸರಿ, ಮೊದಲು ಎಷ್ಟಿತ್ತು? 100 ಇತ್ತು. ಎಷ್ಟಾಗೈತಿ? 140 ಆಗೈತಿ. ಬಟ್ ನಮ್ದು ಎಷ್ಟು ಆಗ್ಬೇಕು ಖರ್ಚ? 112 ಆಗ್ಬೇಕಾಗುತ್ತಾ. ಸೊ ಎಷ್ಟು ಡಿಫ್ರೆನ್ಸ್ ಐತಿ? 28 ಡಿಫ್ರೆನ್ಸ್ ಐತಿ. ಸೊ 28 ಡಿಫ್ರೆನ್ಸ್ ಐತಿ, ಬಟ್ ಟೋಟಲ್ 140 ಐತಿ. ಸೊ ನನಗೆ ಇದನ್ನ ಪರ್ಸೆಂಟೇಜ್ ತೆಗಿಬೇಕು. ನಾ ಇದನ್ನ ಎಷ್ಟು ಪರ್ಸೆಂಟ್ ಕಡಿಮೆ ಮಾಡ್ಬೇಕಂತೇಳಿ. ಸೊ 28 ಕಡಿಮೆ ಆಗ್ಬೇಕು 140 ಮೇಲೆ. ಎಷ್ಟಾಗುತ್ತೆ ನೋಡ್ರಿ? 1 0 1 0 ಕ್ಯಾನ್ಸಲ್. 14 28, 2 20, 20% ಅದರ ಬಳಕೆಯನ್ನು ನಾನು ಕಡಿಮೆ ಮಾಡ್ಬೇಕಾಗುತ್ತಾ. ಸಿಂಪಲ್ ಕ್ವಶನ್ಸ್ ಇರ್ತಾವ, ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಮಾಡಿ ರೂಢಿತ್ತಂದ್ರೆ, ಮಾಡಿ ಹೆಂಗ್ ಮಾಡ್ಕೊಂಡು ಲಾಜಿಕ್ ನಿಮ್ಗೆ ಗೊತ್ತಿತ್ತಂದ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಾ ಅಷ್ಟೇ. ಸರಿ, ಮುಂದಿನ ಪ್ರಶ್ನೆ ಏನೈತೆ ನೋಡ್ರಿ. ಮಂದಾರ್ ಮತ್ತು ಮಂದಾರ್ ಒಂದು ಕ್ಯಾಲ್ಕುಲೇಟರ್ ಅನ್ನು ಖರೀದಿಸಿ ಅದನ್ನು ಕೇತನ್ಗೆ 5% ಲಾಭದಲ್ಲಿ ಮಾರಿದನು. ಓಕೆ, ಕೇತನ್ ಅದನ್ನು ತುಷಾರ್ಗೆ 25% ನಷ್ಟದಲ್ಲಿ ಮಾರಿದನು. ಓಕೆ, ತುಷಾರ್ 3780 ಪಾವತಿಸಿದ್ದಾರೆ. ಮಂದಾರ್ ಖರೀದಿಸಿದ ಕ್ಯಾಲ್ಕುಲೇಟರ್ ನ ಖರೀದಿ ಬೆಲೆ ಎಷ್ಟು ಕೇಳ್ಯಾರ. ಓಕೆ ನೋಡ್ರಿ, ಸಿಂಪಲ್ ಏನ್ ಮಾಡ್ಕೋರಿ, ಮೊದಲು 100 ರೂಪಾಯಿ ತಗೊಂಡ್ರಿ. ಮೊದಲ ನಮ್ಮ ತುಷಾರ 100 ರೂಪಾಯಿ ತಗೊಂಡ ತಿಳ್ಕೊರಿ. ತುಷಾರ್ ಅದಕ್ಕೆ 100 ರೂಪಾಯಿ ಕೊಟ್ಟಣ. ನಾವು ಅವ್ರು ಅಂದಿಲ್ಲ, ಬಟ್ ನಾವು ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಹಿಂಗೆ ಅನ್ಕೊಂಡ್ ನಾವು ಸಾಲ್ವ್ ಮಾಡೋಣ. ಸೊ ನೀವು ಯಾವತ್ತು ಪರ್ಸೆಂಟೇಜ್ ಲೆಕ್ಕಕ್ಕೆ 100 ಅನ್ಕೊಂಡ್ ನೀವು ಸಾಲ್ವ್ ಮಾಡಕತ್ರ ನೀವು ಭಾಳ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದಾಗುತ್ತಾ. ಸರಿ, ಏನಂದಾರ, ಏನ್ ಮಾಡ್ತಾನ? 105 ಅಂದ್ರೆ 5% ಲಾಭಕ್ಕೆ ಮಾರ್ತಾನ. ಸೊ 105ಕ್ಕೆ ಮಾರ್ತಾನ. ಮುಂದೆ ಏನಾಗುತ್ತಾ? ಸೊ ಇವು ಕೇತನ್ ಇದ್ದಾವ 25% ನಷ್ಟಕ್ಕೆ ಮಾರ್ತಾನ. ಸೊ 25% ನಷ್ಟಕ್ಕೆ ಮಾರ್ದ, ಎಷ್ಟಕ್ಕೆ ಮಾರಿದಂಗಾತು? 75% ಮಾರಿದಂಗಾತು, ಹೌದಿಲ್ಲ? 25% ನಷ್ಟ ಆಗೈತೆ ಅಂದ್ರೆ 75% ಮಾರಿರ್ತಾನ. ಸೊ ನೋಡ್ರಿ, ಏನ್ ಮತ್ತ ನನಗೆ ಈಗ 105 × 75/100 ಸಿಕ್ತು. ಓಕೆ, ನಾ ಸಿಂಪಲ್ ಇದನ್ನ ಮಾಡ್ಬೋದು. ಸೊ 105 × 75/100 ಅಂದ್ರೆ ಎಷ್ಟು? 3780 ಬೆಲೆ ಅದ, ಹೌದಿಲ್ಲ? ಇದೇ ರೇಟಿಗೆ ಕೊಡ್ಕೊಂಡಲ್ಲ ಯಾರು? ನಮ್ ಕೇತನ್, ನಮ್ ಇವ್ರು ಯಾರು? ಅದನ್ನು ತುಷಾರ್. ಓಕೆ, ತುಷಾರ್ ಇದ್ ನಾವೇನ್ ಮಾಡ್ಯಾನ? ವಾಪಸ್ ಇಷ್ಟಕ್ಕೆ ಮಾರ್ಯಾನ. ಸೊ ಏನ್ ಬತ್ ನೋಡ್ರಿ ಈಗ, 25 3 25 4 ಹೌದು, 2 2 ಓಕೆ, 2 ಡಿವೈಡ್ ಮಾಡಕ್ ಬರಂಗಿಲ್ಲ. ಸೊ 4 ತಂಗ ಇರ್ಲಿ. ಸೊ ನೋಡ್ರಿ, ಮತ್ತೇನೋ ಡಿವೈಡ್ ಮಾಡ್ಬೋದು ಇಲ್ಲಿ, ಏನು ಮಾಡಕ್ ಬರಂಗಿಲ್ಲ. ಓಕೆ, ಸಿಂಪಲ್ ಆಗಿ ಏನ್ ಮಾಡ್ಕೊಂಡು ಗೊತ್ತಾನ ಈಗ. ಸೊ ನಮ್ಗೆ 100ಕ್ಕೆ ಬೆಲೆ ಬೇಕಾಗಿಲ್ಲ. ಸೊ ತುಷಾರ್ ಮೊದಲು 100ಕ್ಕೆ ತಗೋಕೊಟ್ಟಿದ್ನಲ್ಲ. ಸೊ 100 ಬೆಲೆ ಬೇಕು. ಏನ್ ಮಾಡ್ತೀರಿ ನಾವೀಗ? 3780 ಇಂಟು 100 ಇಂಟು 4 ಇಂಟು 105 ಇಂಟು 3. ಓಕೆ, ಸ್ವಲ್ಪ ಭಾಗಾಕಾರ ಮಾಡುವಂತ ಲೆಕ್ಕ ಐತಿ. ಸೊ ಭಾಗಾಕಾರ ಹೆಂಗ್ ಮಾಡ್ಬೇಕು ನಾವೀಗ ಇದನ್ನಂದ್ರ ನೋಡ್ರಿ, ಎಲ್ಲಿ ಭಾಗಾಕಾರ ಮಾಡೋದು? 105 ಭಾಗ ಹೋಗ್ತೈತೆ ನೋಡ್ರಿ. ನಾನು 105 3780, 105 3 3 5 15, 1 3 1 3 ಎಷ್ಟಾಗುತ್ತೆ? 8 5 3 6 630 ಆಗುತ್ತಾ? ಸರಿ, 6 ಆಗುತ್ತಲ್ಲ, 6 5 30, 6 1 6. ಓಕೆ ನೋಡ್ರಿ, 36 ಆಯ್ತು, 36 ಆಯ್ತು. ಓಕೆ, 3 1 3 12 12 4 48, 2 0 ಹೆಂಗಲ್ಲ ಹಂಗೆ. ಸೊ 4800 ನೋಡ್ರಿ. ನೋಡಕ್ ಸ್ವಲ್ಪ ಕ್ಯಾಲ್ಕುಲೇಟ್ ಅನಿಸ್ತು, ಬಟ್ ಸ್ವಲ್ಪ ಎಲ್ಲಿ ಓಡ್ಸಾನ, ಅದು ಕೂಡ ಸಿಂಪಲ್ ಆಗಿ ಸಾಲ್ವ್ ಆಯ್ತು. ಸೊ ಕ್ವಶನ್ ಭಾಳ ಹೆವಿ ಇರಂಗಿಲ್ಲ, ಸಿಂಪಲ್ ಇರ್ತಾವ, ಬಟ್ ಸ್ವಲ್ಪ ಹೆಂಗ್ ಮಾಡ್ಬೇಕಿರುತ್ತಲ್ಲ ಅದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತಾ. ನಾ ಸುಮ್ಮನೆ ಮೊದಲ 100ಕ್ಕೆ ಮೊದಲ ಮಲ್ಟಿಪ್ಲೈ ಮಾಡ್ಕೊತ ಹೋಗಿದ್ದಂದ್ರೆ ನಂಗೆ ಟಫ್ ಆಗ್ಬೋದಾಗಿತ್ತು, ಬಟ್ ನಾ ಮೊದಲ ಮಾಡಲಿಲ್ಲ. ಸೊ ಲಾಸ್ಟಿಗೆ ಎಲ್ಲಾನು ಒಂದೇ ಕಡೆ ಹಾಕಿ ಮಾಡಿದಾಗ ನನಗೆ ಈಸಿಯಾಗಿ ಡಿವಿಷನ್ ಮಲ್ಟಿಪ್ಲಿಕೇಶನ್ ಆಯ್ತು. ಸೊ ಆ ಟೈಪ್ ನೀವು ಮಾಡ್ಕೊಂಡ್ರೆ ನಿಮಗೆ ಎಕ್ಸಾಮ್ನಾಗ ಕಮ್ಮಿ ಟೈಮ್ನಾಗ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡಕ್ಕೆ ಹೆಲ್ಪ್ ಆಗುತ್ತಾ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. ಏನಂದ್ರೆ ಮುಂದಿನ ಪ್ರಶ್ನೆ ಒಳಗ X% ನೋಡ್ರಿ, ಸಿಂಪಲ್ ಬರ್ಬಿಡ್ತೀನಿ ಇಲ್ಲಿ.
ಇದನ್ನ ಹೇಳ್ಯಾರ ಕ್ವಶನ್ ಸೊ ಈ ಟೈಪ್ ಒಂದು ಕ್ವಶನ್ ಬಂದೇ ಬರುತ್ತಾ. ಸೊ ಈ ಬೋರ್ಡ್ ಮಾರ್ಕ್ಸ್ ಕ್ವಶನ್ಗಳು ಈ ತರದ ಕ್ವಶನ್ಗಳು ಎಲ್ಲ ಬೋನಸ್ ಮಾರ್ಕ್ಸ್ ಇದ್ದಂಗ ಒಂದು 4-5 ಕ್ವಶನ್ ಇಂತಾವ್ ಬರ್ತಾವಲ್ಲ. ಸೊ 4-5 ಕ್ವಶನ್ ಇರ್ತಾವ, ಎಲ್ಲ ಬೋನಸ್ ಇವ. ಸೊ ನೀವು ಏನು ಇಲ್ಲ ಫ್ರೀ ಇದಾಗ ಮಾರ್ಕ್ಸ್ ಕೊಡುವಂತ ಕ್ವಶನ್ಗಳು ಇವೆಲ್ಲ. ಸೊ ನೋಡ್ರಿ ಸಿಂಪಲ್ ಡಿವೈಡ್ ಮಾಡ್ತಾನೆ ಡೈರೆಕ್ಟ್ ಆಗಿ 3 x = ಎಷ್ಟು ಕಡೆ ಗುಣಾಕಾರ ಆಗುತ್ತಾ 3800 ಎಷ್ಟಾಗುತ್ತಾ 3000 ಆಗುತ್ತಾ. ಸಿಂಪಲ್ ಟೇಕ್ ಆಗೋದು ಅಷ್ಟೇ. ಸೊ ಎಲ್ಲ ಬೋನಸ್ ಕ್ವಶನ್ಸ್ ಇವೆಲ್ಲ, ಇಂಥವೆಲ್ಲ ನೀವು ಎಕ್ಸಾಮ್ದಾಗ ಫ್ರೀ ಆಗಿ ಮಾರ್ಕ್ಸ್ ಸಿಗುವಂತ ಕ್ವಶನ್ಸ್ ಇವೆಲ್ಲ. ಸರಿ, ಮುಂದಿನ ಪ್ರಶ್ನೆ ಐತಿ ನೋಡ್ರಿ. ಓಹ್, ಕ್ವಶನ್ ಸಿಕ್ಕಾಪಟ್ಟಿ ದೊಡ್ಡದಿದ್ದಂಗೆ ಐತಿಲ್ಲ ಇದು. ಓಕೆ, ಅಮಿತ್ 5400 ಮೊತ್ತವನ್ನು ಮತ್ತು ಗೋಪಾಲ್ 10800 ಮೊತ್ತವನ್ನು ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ಒಂದೇ ದರದಲ್ಲಿ ಹೂಡಿಕೆ ಮಾಡುತ್ತಾರೆ. 4 ವರ್ಷಗಳ ಅಂತ್ಯದಲ್ಲಿ ಗೋಪಾಲ್ಗೆ ಅಮಿತ್ಗಿಂತ 960 ಹೆಚ್ಚು ಬಡ್ಡಿ ದೊರೆತಿದ್ದರೆ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಯಿರಿ ಅಂದಾರ. ಓಕೆ, ಬಡ್ಡಿ ದರ ಕಂಡುಹಿಡಿ ಅಂದಾರ. ಏನಂದಾರ, ನಮಗೆ ಸಿಂಪಲ್ ಇಂಟ್ರೆಸ್ಟ್ ಅಂತ ಫಾರ್ಮುಲಾ ಗೊತ್ತೈತಿ, ಸರಳ ಬಡ್ಡಿದ PTR/100. ಸೊ ಅದೇ ಫಾರ್ಮುಲಾ ಹಚ್ಚುನು ಅಂತ. ಸರಿ, ಆ ಫಾರ್ಮುಲಾ ಹಚ್ಚಿನ ಗೊತ್ತಾ, 10,200 ಇಂಟು ಟೈಮ್ ಗೊತ್ತೈತಿ, ಬಟ್ ರೇಟ್ ಗೊತ್ತಿಲ್ಲ. ಸೊ 6 ಅಂತ ಬರ್ಕೊಂಡು ರೇಟ್ನ 800 ಮೈನಸ್ 5400 ಇಂಟು 4 ಸಮಯ ಸೇಮ್ ಸಮಯ ಐತಿ. ಸೊ ಇಂದು ರೇಟ್ ಗೊತ್ತಿಲ್ಲ, ಸೊ ಸೇಮ್ ರೇಟ್ ಐತಿ. ಸೊ ಇದನ್ನ 6 ಬರ್ಕೊಂಡ 100 ನಾವು ಡಿವೈಡ್ ಮಾಡ್ರೆ ನಮಗೇನು ಗೊತ್ತಾಗುತ್ತಾ 9,960 ಐತಲ್ಲ, ಇಲ್ಲ ಐತದು ಇಲ್ಲ ಐತಲ್ಲ 960 ಸಿಗುತ್ತಂದಾರ. ಸೊ ಏನ್ ಮಾಡ್ತೀನಿ ನೋಡ್ರಿ, ಇಲ್ಲಿ 0 ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ ನಾವು ಫಸ್ಟೇ, ನಂಗೆ ಲೆಕ್ಕ ಮಾಡಕ್ಕೆ ಈಸಿ ಆಗ್ಬಿಡುತ್ತಾ. ಹೌದು, ಮಾಡಿ. ಸೊ ನೋಡ್ರಿ, ಇದು ಸೇಮ್ ಐತಿ. 4 ವಾರನ ಕಾಮನ್ ತಗೋಬಹುದು. ತಕೊಂಡಾಗ 102 ಮೈನಸ್ 54 ನಾ ಮಾಡ್ಬೋದು = 960 ಆಗುತ್ತಾ. ಸೊ ಇದು ಡಿವೈಡ್ ಮಾಡ್ಬಿಡ್ಲಿ ಇಲ್ಲಿ ನೋಡ್ರಿ, ಇದನ್ನ ಮೈನಸ್ ಮಾಡ್ಕೊಳ್ಳೋಂತ. ಸೊ ಇದನ್ನ ಇಲ್ಲಿ ಬರೀತೀನಿ ನೋಡ್ರಿ, ಮ್ಯಾಲ ಇಲ್ಲಿ ಬರೀತೀನಿ. ಸೊ 4R ಇಂಟು ಎಷ್ಟಾಗುತ್ತಾ 42 48 ಆಗುತ್ತಾ. ಸೊ 48 = 960. ಓಕೆ, ಇದು ನೋಡ್ರಿ ಡಾಟಾ ಆಗುತ್ತಾ 48 ಆಡ್ಲೆ 20. ಸೊ R = ಏನಾಗುತ್ತಾ 20 ಬೈ ಇಲ್ಲಿ 4 ಐತೆ. ಸೊ 4ನೇ ಕಡೆ ಬೈರಿ, ಡಿವೈಡ್ ಬೈ 4 ಆಗುತ್ತಾ. R = 5. ಸೊ 5% ಸಿಂಪಲ್ ಆನ್ಸರ್ ಟೇಕ್ ಹಾಕ್ರಿ, ಮುಂದೋಗ್ರಿ. ಸೊ ನೋಡಕ್ ಸ್ವಲ್ಪ ಕ್ವಶನ್ ಹೆವಿ ಅನ್ಸುತ್ತಾ, ಸ್ವಲ್ಪ ನಿಮಗೆ ಏನಾರ ಸ್ವಲ್ಪ ನೋಡ್ರಿ ಕ್ಯಾಲ್ಕುಲೇಷನ್ ಮಾತ್ರ ಸ್ಪೀಡ್ ಬೇಕೇ ಬೇಕು. ಸೊ ನೀವು ಏನು ಗುಣಾಕಾರ ಭಾಗಾಕಾರ ಮಾಡ್ತಿರಲ್ಲ ಅವನ್ನೆಲ್ಲ ನೀವು ಸ್ಪೀಡಾಗಿ ಮಾಡ್ಲೇಬೇಕು, ಅದ್ರೊಳಗೆ ಏನು ಆಪ್ಷನ್ ಇಲ್ಲ. ಸೊ ನೀವು ಸ್ಪೀಡಾಗಿ ಏನಾರ ಮಾಡ್ತೀರಿ ಅಂದ್ರೆ ನಿಮಗೆ ಎಕ್ಸಾಮ್ದಾಗ ಭಾಳ ಸಿಂಪಲ್ ಆಗಿ ಈಸಿಯಾಗಿ ನೀವು ದೊಡ್ಡ ಕ್ವಶನ್ಗಳು ಕೂಡ ಸಿಂಪಲ್ ಆಗಿ ಮಾಡ್ಬೋದು. ಮುಂದಿನ ಪ್ರಶ್ನೆ ನೋಡ್ರಿ, 10 ಖರೀದಿಸಿ 6 ಉಚಿತ ಪಡೆಯಿರಿ. ಓಕೆ, ಒಂದು ಯಾವುದೋ ಡಿಸ್ಕೌಂಟ್ ಸ್ಕೀಮ್ ಐತೆ ಅನ್ಸುತ್ತಾ ಎಂಬ ಯೋಜನೆಗೆ ಪರಿಣಾಮಕಾರಿ ರಿಯಾಯಿತಿಯನ್ನು ಕಂಡುಹಿಡಿಯಿರಿ ಅಂದಾರ. ಓಕೆ, ಒಟ್ಟು ರೇಟ್ ಕೊಡತಾನ, ಒಟ್ಟು 16 ಐಟಮ್ ಕೊಡತಾನ, ಫ್ರೀ ಎಷ್ಟು ಕೊಡತಾನ 6 ಕೊಡತಾನ. ಹೌದು, ಇಷ್ಟೇ ಆನ್ಸರ್, ಇದೇ ಆನ್ಸರ್ ನಮ್ದು. ಇದಕ್ಕೆ ಒಂದು ನಮ್ಮ ಪರ್ಸೆಂಟೇಜ್ ಹೇಳ್ಯಾರ. ಸೊ ಪರ್ಸೆಂಟೇಜ್ 100 ಮಾಡಿಬಿಡೋದು ಅಷ್ಟೇ, ಹೌದಿಲ್ಲ. ಟೋಟಲ್ 16 ಕೊಡತಾನ. ಸೊ 16 ಒಳಗೆ 6 ಫ್ರೀ ಅದಾವ, ಒಟ್ಟು 16 ಅದಾವ, 16 6 ಫ್ರೀ ಅದಾವ. ಸೊ ಗುಣಾಕಾರ ಮಾಡ್ರಿ. ಸೊ ಇದು ನಾವು ಮಾಡ್ಬೇಕು, ನೀವು ಮಾಡ್ತಿರೋ. ಸರಿ, ನಾನೇ ಮಾಡ್ಬಿಡ್ತೀನಿ ನೋಡ್ರಿ. 4 4 4 25 2 2 2 3 25 3 75. ಇದ್ಯಾಕೆ 2 ಇದು ನೋಡ್ತೀನಿ. 2 ಆಗುತ್ತೆ ಡಿವೈಡ್ ಬೈ ಎಷ್ಟಾಗುತ್ತೆ ನೋಡ್ರಿ, 2 3 2 14 37.5. ಸೊ 37.5% ಡಿಸ್ಕೌಂಟ್ ಕೊಡತಾನ. ಸೊ ಎಷ್ಟು 30% ರಿಯಾಯಿತಿ ಕೊಡತಾನ. ಸಿಂಪಲ್ ಏನಿಲ್ಲ, ಎಷ್ಟು ಫ್ರೀ ಕೊಡತಾನ, ಒಟ್ಟು ಎಷ್ಟು ಅದಾವ ನಿಮಗೆ ಇಂಥ ಕ್ವಶನ್ ಬರ್ತಿರ್ತಾವ. ಏನು ಮಾಡ್ಕೊತಂದ್ರೆ ಸಿಂಪಲ್ ಎಷ್ಟು ವಸ್ತುಗಳು ಫ್ರೀ ಸಿಗತ್ತಾವ, ಒಟ್ಟು ವಸ್ತುಗಳು ಎಷ್ಟು ಅದಾವ ಅದನ್ನ ನೀವು ಡಿವೈಡ್ ಮಾಡಿ 800 ಮಾಡ್ರೆ ನಿಮ್ಗೆ ಸೆಕೆಂಡ್ ಒಳಗೆ ಸಿಕ್ಬಿಡುತ್ತಾ. ಸರಿ, ಮುಂದಿನ ಪ್ರಶ್ನೆ ಹೇಳಿದ್ ನೋಡ್ರಿ, ಅಕ್ಷಯ್, ಅತುಲ್ ಮತ್ತು ಬಾಬನ್ ಅವರ ಸರಾಸರಿ ತೂಕ 46 kg ಆಗಿದೆ. ಅಕ್ಷಯ್ ಮತ್ತು ಅತುಲ್ ಅವರ ಸರಾಸರಿ ತೂಕ 39 kg. ಅತುಲ್ ಮತ್ತು ಬಾಬನ್ ಅವರ ತೂಕ 46 kg ಆಗಿದ್ದಾರೆ. ಅತುಲ್ನ ತೂಕ ಎಷ್ಟು, ಏನ್ ಸಿಂಪಲ್ ಏನಿಲ್ಲ. ಸೊ 39 ಇಬ್ಬರದೈತಿ. ಸೊ 39 × 2 ಮಾಡ್ತೀರಿ, ಪ್ಲಸ್ 46 × 2 ಮಾಡ್ತೀರಿ, ಮೈನಸ್ ಎಷ್ಟೈತಿ 46 × 3 ಮಾಡ್ತೀರಿ. ಸೊ ಇದು ಮಾಡ್ರೆ ನಿಮ್ಗೆ ಆನ್ಸರ್ ಸಿಗುತ್ತಾ. ಸೊ ಇದನ್ನ ಮಾಡ್ಬೇಕು, ನೀವು ಮಾಡ್ತಿರೋ. ಸರಿ, ನಾನು ಮಾಡ್ಬಿಡ್ತೀನಿ ಒಂದ್ಸಲ. ಎಷ್ಟಾಗುತ್ತಾ 39 78 ಆಗುತ್ತಾ, ಪ್ಲಸ್ 42 92 ಆಗುತ್ತಾ, 46 3 ಎಷ್ಟಾಗುತ್ತಾ 3 18 3 12 ಒಂದು 13 ಆಗುತ್ತಾ. ಸೊ ಎಷ್ಟಾಗುತ್ತೆ 8 2 10 9 7 16 ಒಂದು 17 138 ಎಷ್ಟಾಗುತ್ತಾ 32 ಆಗುತ್ತಾ. ಸೊ 32 ಆಗುತ್ತಾ, ಆನ್ಸರ್ ಟಿಕ್ ಹಾಕ್ರಿ. ಸೊ ನೋಡ್ರಿ, ಇಷ್ಟು ದೊಡ್ಡ ಗುಣಾಕಾರ ಐತಿ. ಸೊ ನಿಮ್ದು ಏನಾರ ಗುಣಾಕಾರ, ನನ್ನ ಗುಣಾಕಾರ ಲೆಕ್ಕ ಮಾಡೋ ಸ್ಪೀಡ್ ಇತ್ತಲ್ಲ ಟೆಕ್ನಿಕ್. ಸೊ ಆ ಟೈಮ್ ನೀವು ಕೂಡ ಸ್ಪೀಡಾಗಿ ಏನಾರ ಗುಣಾಕಾರ ಮಾಡ್ರೆ 10 ಸೆಕೆಂಡ್ನಾಗ ಆನ್ಸರ್ ಬಂದ್ಬಿಡುತ್ತಾ. ಭಾಳ ಸಿಂಪಲ್, ಏನ್ ದೊಡ್ಡ ಏನು ಕಥೆ ಇಲ್ಲ, ಅಷ್ಟು ಈಸಿ ಕ್ವಶನ್. ಸರಿ, ಇದು ನೋಡ್ರಿ ಕ್ವಶನ್ ಇಷ್ಟು ದೊಡ್ಡದೈತಿ. ಈ ಕ್ವಶನ್ ಓದಾಕೆ ಒಂದು 10 ಸೆಕೆಂಡ್ ಹೋಗುತ್ತೆ ನಂದ. ಇಂಥ ಕ್ವಶನ್ಗಳು ಬಂದಾಗ ಏನ್ ಮಾಡಕ್ ಬರಂಗಿಲ್ಲ, ಮಾಡ್ಲೇಬೇಕು. ಯಾಕಂದ್ರೆ ಈ ಕ್ವಶನ್ ಓದಾಕೆ ಒಂದು 10 ಸೆಕೆಂಡ್ ಹೋಗುತ್ತಾ. ಇಂಥ ಕ್ವಶನ್ ನಾವು ಟೈಮ್ ಉಳಿಸಬೇಕಾಗುತ್ತಾ. ಸರಿ, ಪ್ರಶ್ನೆ ನೋಡ್ರಿ ಏನೈತಿ ಅಂತೇಳಿ.
ಮುಕುಂದ್ ಅವರಿಗೆ ಸಚಿನ್ ಮತ್ತು ಚೇತನ್ ಎಂಬ ಇಬ್ಬರು ಮೊಮ್ಮಕ್ಕಳು ಇದ್ದಾರೆ. ಓಕೆ, ಇಬ್ಬರು ಮೊಮ್ಮಕ್ಕಳು ಅದಾರಂತ. 13 ವರ್ಷ ಸಚಿನ್ ಅದನ. ಮುಕುಂದ್ ಅವರ ಸಂಪಾದನೆಯಿಂದ ಕೇವಲವೂ ಹಣ ನೀಡಲಾಗುತ್ತದೆ ಮತ್ತು 14 ವರ್ಷದ ಚೇತನ್ಗೆ ಓಕೆ 13 ವರ್ಷದ ಸಚಿನ್ಗ 14 ವರ್ಷದ ಮುಕುಂದ್ಗ ಸ್ವಲ್ಪ ರೊಕ್ಕ ಕೊಡ್ತಾರಂತ. ಆದರೆ ಈ ಹಣವನ್ನು ಅವರು 23 ವರ್ಷ ವಯಸ್ಸಾದಾಗ ಮಾತ್ರ ಪಡೆಯುತ್ತಾರೆ. ಅದುವರೆಗೂ ಹಣವನ್ನು ಬ್ಯಾಂಕಿನಲ್ಲಿ ವಾರ್ಷಿಕ 10% ಸಂಯುಕ್ತ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲಾಗುತ್ತದೆ. ಇಬ್ಬರು 23 ವರ್ಷ ವಯಸ್ಸಾದಾಗ ಅವರಿಗೆ ಹಣ ಮೊತ್ತವನ್ನು ದೊರೆಯುತ್ತದೆ. ಸರಿ, ಆಗಲೇ ಒಂದು ನಂಗೆ ಬಂದಿತ್ತಲ್ಲ ಕಾಂಪೌಂಡ್ ಇಂಟ್ರೆಸ್ಟ್, ಅದನ್ನ ಏನ್ ಮಾಡಿದ್ನಲ್ಲ. ಸೊ ಸೇಮ್ ಮೆಥಡ್ ನಾ ಇಲ್ಲೂ ಕೂಡ ಯೂಸ್ ಮಾಡ್ತೀನಿ. ಸೊ ಹೆಂಗ್ ಯೂಸ್ ಮಾಡ್ತೀನಿ ನೋಡ್ರಿ, ಸಿಂಪಲ್ ಇದೆಲ್ಲ ನೋಡ್ರಿ. 14 ವರ್ಷ 23 ವರ್ಷ ಇದು ಯಾವ್ದು ನಂಗೆ ಬೇಡ, ಇದು ಯಾವ್ದು ನನಗ ಬೇಡ. ನನಗೇನ್ ಬೇಕು ಮೇನ, ಎಷ್ಟು ಪರ್ಸೆಂಟ್ ಐತಿ, ಎಷ್ಟು ಕೊಟ್ಟ, ಎಷ್ಟು ಪರ್ಸೆಂಟ್ ಐತಿ ಅಂತೇಳಿ. ಸೊ ಕೊಟ್ಟಿರ್ಬೇಕಲ್ಲ 8% ಐತಿ, ಕೊಟ್ಟೆ ಇಲ್ಲ ಮತ್ತೆ ಅದು ಕೊಡ್ಲಿದ್ರೆ ನೋಡಕ್ ಬರಂಗಿಲ್ಲ. ಸೊ ಎಲ್ಲಿ ಕೊಟ್ಟಾನ ಇಂಗ್ಲೀಷ್ ಓಕೆ, ಇಂಗ್ಲೀಷ್ ಕೊಟ್ಟಾನ, ಬಟ್ ಕನ್ನಡದಾಗ ಇಲ್ಲಿ ಕೊಟ್ಟಾನ. ಓಕೆ, ಇಲ್ಲಿ ಕೊಟ್ಟಲ್ಲ 10% ಕೊಟ್ಟಾನ. ಸೊ ಏನೈತಿ 1+r/100. ಹೌದು, 1+r/100. ಸೊ 6 ಮಾಡ್ಬೇಕು, 10 ಐತಿ, 10 ಕೊಟ್ಟಾನ. ಸೊ 10 ಮಾಡ್ಕೊಂತೀನಿ, 0 ಕ್ಯಾನ್ಸಲ್. ಎಷ್ಟಾಗುತ್ತಾ, 11/10 ಆಗುತ್ತಾ. ಸೊ ನನಗೇನು ಸಿಕ್ತು, ರೇಷಿಯೋ ಸಿಕ್ತು. ಒಟ್ಟು ಮೊತ್ತ ಎಷ್ಟು ಕೊಟ್ಟಾನ, ಒಟ್ಟು ಮೊತ್ತನೂ ಕೊಟ್ಟಿಲ್ಲ. ಮುಕುಂದ್ ಒಟ್ಟು ಎಷ್ಟು ಹೊಂದಿದ್ದಾರೆ. ಓಕೆ ನೋಡ್ರಿ, ಒಟ್ಟು ಹಣ ಎಷ್ಟೈತಿ, 25,200 ಐತಿ. ಒಟ್ಟು ಮೊತ್ತ ಐತಿ. ಸೊ ನಂಗೆ ಅನುಪಾತ ಸಿಕ್ಕೈತಿ. ಸೊ ಅನುಪಾತದಿಂದ ನಾ ಹೊಂದಿಸ್ತೀನಿ. ಎಷ್ಟಾಗುತ್ತಾ, 21 ಅನುಪಾತದ ಮೊತ್ತ ಐತಿ. ಸೊ ಒಟ್ಟು ಮೊತ್ತ 25,200 ಐತಿ. ಸೊ ಮಾಡಿದ್ರೆ ಎಷ್ಟಾಗುತ್ತಾ, 21 21 12 ಸೊ 1200 ಒಂದು ಭಾಗದ ಅನುಪಾತ 1200 ಆಗುತ್ತಾ. ಓಕೆ, ಆ ಟೈಪ ನೋಡ್ರಿ. ಮೊದಲು ಯಾರು ಕೇಳ್ಯಾರ ನಮ್ಗೀಗ, ಚೇತನ್ಗೆ ಕೇಳ್ಯಾರ. ಚೇತನ್ ಸಣ್ಣವ ದೊಡ್ಡವ, ಚೇತನ್ಗೆ ಎಷ್ಟು ವಯಸ್ಸಿತ್ತು, ಚೇತನ್ 14 ವರ್ಷ ಇದ್ದ. ಸೊ 14 ವರ್ಷ ಅಂದ್ರ ಕಮ್ಮಿ ಇದಂಗ, ಯಾಕಂದ್ರೆ ಅವ್ನು ಕಮ್ಮಿ ರೊಕ್ಕ ಸಿಕ್ಕಿರುತ್ತ, ಯಾಕಂದ್ರೆ ಅವಲ್ಲಿ 14 ವರ್ಷ ಇದ್ದ, ಹಂಗೆ ಅವ್ನು ಕಮ್ಮಿ ರೊಕ್ಕ ಸಿಕ್ಕಿರುತ್ತ. ಎಷ್ಟಾಗುತ್ತಾ, ಅಂದ್ರೆ ಇದು ಚೇತನ ಭಾಗ ಆಗುತ್ತಾ. ಸೊ ಚೇತನ ಭಾಗ 10 ಐತಿ, ಒಂದು ಭಾಗದ ಮೇಲೆ 1200 ಐತಿ, 12,000 ಆಗುತ್ತೆ ಆನ್ಸರ್. ನೋಡ್ರಿ, ಕ್ವಶನ್ ಅವ್ರ ವಯಸ್ಸು ಅದನ್ನ ಇದನ್ನೆಲ್ಲ ಕೊಟ್ಟಿದ್ರು. ಬಟ್ ಅದೆಲ್ಲ ನಿಮಗೆ ಕನ್ಫ್ಯೂಸ್ ಮಾಡಾಕ, ನೀವು ಅದನ್ನೆಲ್ಲ ನೋಡ್ಕೊಂತ ಕೂತ್ರಿ ಅಂದ್ರೆ ನಿಮ್ದು ಟೈಮ್ ವೇಸ್ಟ್ ಆಗುತ್ತೆ ಎಕ್ಸಾಮ್ದಾಗ. ಸೊ ನೀವು ಕ್ವಶನ್ ಓದೋದು ಅಷ್ಟೇ ಅಲ್ಲ, ಕ್ವಶನ್ ಓದಿದ ತಕ್ಷಣ ಇದನ್ನ ಯಾವ ಟೈಪ್ ಬಿಡಿಸ್ಬೇಕು ಅನ್ನೋದನ್ನ ನೋಡ್ಬೇಕಾಗುತ್ತಾ. ಸೊ ನಾನ್ ನೋಡ್ರಿ, ಆ ಕ್ವಶನ್ ಐತಿ ನಾ ಮಾಡಿದ್ದೇನೈತಿ ನೋಡ್ರಿ, ಇಷ್ಟು ದೊಡ್ಡ ಕ್ವಶನ್ ನನ್ನ ಪೂರಾ ಮೆಥಡ್ ಇಷ್ಟೇ ಇತ್ತು. ಮತ್ತೆ ನಿಮಗೆ ಹೇಳ್ಬೇಕಂತೇಳಿ ನೋಡ್ರಿ, ಇದೆಲ್ಲ ನಾನು ನಿಮಗೆ ಹೇಳಾಕಂತ ಇಷ್ಟ ಬರ್ತೀನಿ. ಸೊ ನಾನು ನಿಮಗೆ ಹೇಳಾಕತ್ತಿಲ್ಲ ಅಂದ್ರೆ 2-3 ಸ್ಟೆಪ್ ಈ ಕ್ವಶನ್ ಮುಗಿಸ್ಬೋದಾಗಿತ್ತು, ಅಂದ್ರೆ ಮ್ಯಾಕ್ಸಿಮಮ್ 5 ಸೆಕೆಂಡ್. ಬಟ್ ಕ್ವಶನ್ ನನಗೆ 10 ಸೆಕೆಂಡ್ ಆಯ್ತು. ಅಂದ್ರೆ ಎಲ್ಲ ಕೂಡ ಒಂದು 15 ಸೆಕೆಂಡ್ ನೀವು ಈ ಕ್ವಶನ್ ಸಾಲ್ವ್ ಮಾಡ್ಬೋದು. ಸೊ ಕ್ವಶನ್ ಸಿಂಪಲ್ ಇರ್ತಾವ, ನೀವು ಅದನ್ನ ಹೆಂಗ್ ಬಿಡಿಸ್ತೀರಿ, ಅದನ್ನ ಹೆಂಗ್ ಅಪ್ರೋಚ್ ಮಾಡ್ತೀರಿ, ಅದನ್ನ ಹೆಂಗ್ ಅಟೆಂಪ್ಟ್ ಮಾಡ್ತೀರಿ ಅನ್ನೋದನ್ನ ಮುಖ್ಯ ಆಗುತ್ತಾ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತಂದ್ರಿ, ಇದು ಕೂಡ ಬೋರ್ಡ್ ಮಾರ್ಕ್ಸ್ ಪ್ರಶ್ನೆ. ಬೋರ್ಡ್ ಮಾರ್ಕ್ಸ್ ಪ್ರಶ್ನೆ ಅಂದ್ರೆ ಬೋನಸ್ ಪ್ರಶ್ನೆ. ಬೋನಸ್ ಏನೈತಿ, 30/8 4 ಆಗುತ್ತಾ, ಇಂಟು 3 -2 3 6, ಇದು 4 3 12, 12 6 ಎಷ್ಟು 6. ನೋಡ್ರಿ, ಬಾಯ್ಲೈಕ್ ಇವೆಲ್ಲ ಬಾಯಾಗ ಮಾಡೋಕೆಲ್ಲ ಪೆನ್ ಪೇಪರ್ ಮುಟ್ಟಬಾರ್ದು. ಇವೆಲ್ಲ ಬಾಯ್ಲೈಕ್ ಕ್ವಶನ್ಸ್. ಇವಕ್ಕೆಲ್ಲ ನಿಮ್ಗೆ ಬೋನಸ್ ಕ್ವಶನ್ಸ್ ಏನಿರ್ತಾವಲ್ಲ, ಇದೆಲ್ಲ ನೀವು ಮಾರ್ಕ್ಸ್ ಮಿಸ್ ಮಾಡಬಾರ್ದು. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. ಮತ್ತ್ಯಾಕೆ ಹಿಂದಿನ ಪ್ರಶ್ನೆ ಬಂತು ಅಲ್ಲ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿ, 12 ಸೆಂಟಿಮೀಟರ್ 14 ಸೆಂಟಿಮೀಟರ್ 8 ಸೆಂಟಿಮೀಟರ್ ಗಾತ್ರದ ಒಂದು ಪೆಟ್ಟಿಗೆಯನ್ನು ತಯಾರಿಸಲು ಅಗತ್ಯವಿರುವ ಕಾರ್ಡ್ಬೋರ್ಡ್ ನ ವಿಸ್ತರಣೆ ಕೇಳ್ಯಾರ. ಓಕೆ, ಒಂದು ಕಾರ್ಡ್ಬೋರ್ಡ್ ಮಾಡತಾರ ಅಂದ್ರೆ ಒಂದೇನೋ ಒಂದು ಪೆಟ್ಟಿಗೆ ಮಾಡತಾರಂತ. ಸೊ ಈ ಪೆಟ್ಟಿಗೆಯನ್ನ ಮಾಡಾಕ ಅವ್ರಿಗೆ ಎಷ್ಟು ಕಾರ್ಡ್ಬೋರ್ಡ್ ಬೇಕು ಅನ್ನೋದು ನಾವು ಹೇಳ್ಬೇಕು. ಸೊ ಎಲ್ಲಿ ಹಾಕ್ತಿರಿ ಕಾರ್ಡ್ಬೋರ್ಡ್, ಸೊ ಮ್ಯಾಲ ಬರೀ ದಂಡಿಗಟ್ಟ ಕಾರ್ಡ್ಬೋರ್ಡ್ ಬೇಕು, ಒಳಗಿನ ಕಾರ್ಡ್ಬೋರ್ಡ್ ಬೇಡಲ್ಲ, ಒಳಗೆ ಗ್ಯಾಪ ಇರಲಿಲ್ಲ. ಸೊ ಮ್ಯಾಲ ಕಬೋರ್ಡ್ ಬೇಕು. ಸೊ ಅಂದ್ರೆ ಏನು, ಸೊ ಇದ್ರದ ಮೇಲ್ಮೈ ವಿಸ್ತೀರ್ಣ ಎಷ್ಟು ಇರುತ್ತಲ್ಲ ಅಷ್ಟೇ ನನಗೆ ಕಾರ್ಡ್ಬೋರ್ಡ್ ಬೇಕಾಗುತ್ತಾ. ಸರಿ, ಮೇಲ್ಮೈ ವಿಸ್ತೀರ್ಣದ ಫಾರ್ಮುಲಾ ಏನೈತಿ, ಸೂತ್ರ ಏನೈತಿ, 2 ಉದ್ದ ಅಗಲ ಪ್ಲಸ್ ಅಗಲ ಎತ್ತರ ಪ್ಲಸ್ ಎತ್ತರ ಉದ್ದ. ಹೌದು. ಸೊ ಅಥವಾ ಇಂಗ್ಲೀಷ್ ಹೇಳ್ತೀವಿ 2LB + BH + HL. ಸೊ ಹಂಗೆ ಬರ್ಕೊಂಡ್ ನಾವ್ ಏನ್ ಮಾಡ್ಬೇಕು, ಈಗ ಏನೈತಿಲ್ಲ ಇದನ್ನ ಬರ್ಕೋರಿ. ಎಷ್ಟೈತಿ, 12 × 14 ಪ್ಲಸ್ 14 × 8 ಪ್ಲಸ್ 8 × 12 ಆಗುತ್ತಾ. ಸರಿ ನೋಡ್ರಿ, ಈ ಕ್ವಶನ್ ಏನ್ರ ಗುಣಾಕಾರ ಏನ್ರ ಮಾಡ್ಕೋತ ಕೂತ್ನಂದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತಾ. ಸೊ ಈ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗೋದು ನನಗೆ ಬೇಕಾಗಿತ್ತು ಎಕ್ಸಾಮ್ದಾಗ. ಇಲ್ಲ, ನಂಗೆ ಟೈಮ್ ಇರೋದೇ ಕಮ್ಮಿ ಐತಿ. ಸೊ ನಾನು ಏನ್ ಮಾಡ್ತೀನಿ, ಆಪ್ಷನ್ ನೋಡ್ತೀನಿ. ಫಸ್ಟ್ ಆಪ್ಷನ್ದಾಗ ಕೊನೆಯ ಸಂಖ್ಯೆ ನೋಡ್ತೀನಿ. ಸೊ ಕೊನೆಯ ಸಂಖ್ಯೆ ಎಲ್ಲ ಪ್ರತಿಯೊಂದು ಕೊನೆಯ ಸಂಖ್ಯೆ ಬೇರೆ ಬೇರೆ ಏನದಾವ. ಹಂಗಿದ್ರೆ ಇಲ್ಲಿ ನಾನು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಹಾಕ್ತೀನಿ. ಅಂದ್ರೆ ಬರೀ ಕೊನೆಯ ಅಂಕಿನ ಮಾತ್ರ ಗುಣಿಸ್ಕೊತೀನಿ. 2 × 8 = 16,
ಎಂಟು ನಾಲ್ಕಲೆ 32, 4 2 8 ಎಷ್ಟಾಯ್ತಲ್ಲ ಕೊಡಿಸಿ 8 2 10 ಒಂದು 16 ಆಯ್ತು. ಸೊ ನಾ ಇಲ್ಲಿ 16 ಬೇಡ ನಂಗೆ ಬರೀ 6 ಬೇಕು. ಸೊ ನನಗೆ ಇಲ್ಲಿ ಮುಂದೆ ಐತಿ ಇಂಟು 2 ಐತಿ 2 12 ಆಗುತ್ತಾ. ಸೊ ನಂಗೆ ಇಲ್ಲಿ ಒಂದು ಬೇಡ, ಬರೀ ನಂಗೆ ಲಾಸ್ಟ್ ಕೊನೆಯ ಅಂಕಿ ಅಷ್ಟೇ ಬೇಕು. ಕೊನೆಯ ಅಂಕಿ ಏನೈತಿ 2 ಐತಿ. ಸೊ ಹಂಗಿದ್ರ ಯಾವ್ದು ಕೊನೆಯ ಅಂಕಿ 2 ಇರೋದು ಯಾವ್ದು ಆಪ್ಷನ್ ಐತಿ? ಸೊ ಒಂದೇ ಒಂದು ಆಪ್ಷನ್ ಐತಿ. ಸೊ ಹಂಗಿದ್ದಾಗ ನೀವು ಪೂರಾ ಕ್ವಶನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸಲ ಆಪ್ಷನ್ ನೋಡ್ಬೇಕು. ಆಪ್ಷನ್ ಹ್ಯಾಂಗ್ ಕೊಟ್ಟನ, ಎಲ್ಲ ಸೇಮ್ ಅಂಕಿ ಕೊಟ್ಟನೋ, ಎಲ್ಲ ಬೇರೆ ಅಂಕಿ ಕೊಟ್ಟನೋ. ಸೊ ಬೇರೆ ಬೇರೆ ಅಂಕಿ ಕೊಟ್ಟಾಗ ನೀವು ಈ ತರ ಮಾಡಿ ಸಿಂಪಲ್ ಆಗಿ ದೊಡ್ಡ ಕ್ವಶನ್ ಕೂಡ ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೋಬಹುದು. ಸರಿ, ಕೊನೆಯ ಪ್ರಶ್ನೆ ನೋಡ್ರಿ ಇವತ್ತಿಂದು ಈ ಶಿಫ್ಟ್ನಾಗಿನ ಕೊನೆಯ ಪ್ರಶ್ನೆ ಏನೈತಿ? 711 ಮತ್ತು 1040 ಕ್ರಮವಾಗಿ 48, 20 ಶೇಷ ಬರುವಂತೆ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ಸರಿ, ಏನಂದ್ರ ಸೊ ಎರಡಕ್ಕೂ ಶೇಷ ಬರ್ಬೇಕಲ್ಲ. ಸೊ ಶೇಷ ಮೈನಸ್ ಮಾಡ್ಬಿಡ್ರಿ. ಶೇಷನ ಸೀದಾ ಮೈನಸ್ ಮಾಡೋಣ. ಶೇಷ ಮೈನಸ್ ಆಯ್ತು ಅಂದ್ರೆ ನಮಗೆ ಯಾವ್ದು ಶೇಷ ಉಳಿಯಂಗಿಲ್ಲ. ಸೊ ಹಂಗಿಂತ ನಮ್ಗೆ ಯಾವ ನಂಬರ್ ಈಸಿಯಾಗಿ ಗೊತ್ತಾಗುತ್ತಾ? ಎಷ್ಟಾಗುತ್ತೆ ಮೈನಸ್ ಮಾಡ್ರ? 108 3, 70 4 ಆದ್ರೆ 66. ಕರೆಕ್ಟ್ ಐತಿ. 66 70. ಓಕೆ, ಇದು 1020 ಆಗುತ್ತೈತೆ. ಒಂದು ಸಮಸ್ಯೆನೇ ಇಲ್ಲ ನೋಡ್ರಿ. ಇವೆರಡು ತರದ್ದು ಸಿಂಪಲ್. ಎರಡು ಲಸ ಕಂಡಿಡಿದ್ರೆ ನಮಗೆ ಆನ್ಸರ್ ಬಂದ್ಬಿಡುತ್ತಾ. ಬಟ್ ಲಸ ಕಂಡಿಡಿಯೋದನ್ನ ಏನು ಟೆಕ್ನಿಕ್ ಹಾಕೊಂಡು ನಿಂತ್ರೋಗ. ಸರಿ, 3ಲೇ ಬಾ ಹೋಗ್ಬೇಕ ನಂಬರ್. ಬಾಕರ ನೇಮ ಹಾಕೋಣಂತಿಲ್ಲ ನಾವು. ಬಾಕರ ನೇಮ ಹಾಕೋಣ. ಸೊ ನೋಡ್ರಿ, ಇದು 3ಲೇ ಬಾ ಹೊಂಟೈತಿ. ಸೊ ಇದು 3ಲೇ ಬಾ ಹೊಂಟೈತಿ. ಸೊ ಹಂಗಾರ ನನಗೆ ಬರೋ ಉತ್ತರ ಕೂಡ 3ಲೇ ಬಾ ಹೋಗ್ಬೇಕು. ಇದು ಹೋಗುತ್ತಾನ 7 1 8 ಆಗಂಗಿಲ್ಲ. 3 2 5 ಆಗಂಗಿಲ್ಲ. 6 3 9 ಆಕೈತಿ. 5 1 6 ಇದು ಆಕೈತಿ. ಓಕೆ, 2 ಅಂಕಿ ಆಗತ್ತಾವ. ಸೊ ಈಗ ನೋಡ್ರಿ ಆಪ್ಷನ್ ನೋಡಿದೆ, ಬಟ್ ಆಪ್ಷನ್ 2 ಅಂಕಿ ಕರೆಕ್ಟ್ ಆಗತ್ತಾವ. ಸೊ ಹಂಗಿದ್ದ ನಂಗೆ ಏನು ಆಪ್ಷನ್ ಇಲ್ಲ. ಸೊ ನಾ ಈಗ ಸಾಲ್ವ್ ಮಾಡಬೇಕ. ಸಾಲ್ವ್ ಮಾಡೋಣ. ಎಷ್ಟಲ್ಲೇ ಮಾಡೋದು? 3ಲೇ ಮಾಡೋಣ ಫಸ್ಟ್. 3 2 3 2 3 1 3 3 3 4 3 0. ಮತ್ತೆ ಯಾವ ನಂಬರ್ಲೆ ಮಾಡೋದು ನೋಡ್ರಿ? ಹೆವಿ ಐತದ. 2 2 4 1 5. ಓಕೆ, ಯಾವ ನಂಬರ್ಲೆ ಹೋಗುತ್ತೆ? ಯಾವ ನಂಬರ್ಲೆ ಹೋಗುತ್ತೆ ಗೊತ್ತಾಗತ್ತಲ್ಲ. ಈ ಟೈಪ್ ಕ್ವಶನ್ ಬಂದಾಗ ನೀವು ನಿಂತು ಬಿಡೋದು ಎಕ್ಸಾಮ್ದಾಗ. ಹೆಂಗಾಗುತ್ತೆ ಹೇಳ್ರಿ? ನಿಂತು ಬಿಡೋದು ಎಕ್ಸಾಮ್ದಾಗ ಏನು ಗೊತ್ತಾಗಂಗಿಲ್ಲ. ಇಲ್ಲಿ ಬರೀ ನೋಡ್ರಿ, ಈಗ ಯಾವ ನಂಬರ್ಲೆ ಭಾಗಾಕಾರ ಮಾಡ್ಬೋದು? ನಾನು ಯಾವ ನಂಬರ್ಲಿ ನಾವು ಭಾಗಾಕಾರ ಮಾಡ್ಬೋದು ಅದೇ ಗೊತ್ತಾಗತ್ತಿಲ್ಲ. 17 ಹೋಗ್ಬೋದು ಮೋಸ್ಟ್ಲಿ. 17 220 ಭಾಗ ಹೋಗುತ್ತಾನ ನಂಗೆ ಗೊತ್ತಿಲ್ಲ. 17 ಮೈಕೊಂಡ್ ಬರಂಗಿಲ್ಲ, ಮಗೇನ್ ಮಾಡಕ್ ಬರಂಗಿಲ್ಲ. 7 3 21 ಅಲ್ಲ, 7 3 20 ಹೋಗಲ್ಲ. 17 ಒಂದೇ 17 51 ಆಗುತ್ತಾ? 17 3 ಆಕೈತಿ ನೋಡ್ರಿ, ಆಕೈತಿ. 17 17 51 17 20. ವಾಹ್, ಮಸ್ತ್ ಆಯ್ತಲ್ಲ. ಮತ್ತೆ ಆಕೈತೇನ? ಮತ್ತೆ ಯಾವ ಅಂಕಿನೂ ಆಗಂಗಿಲ್ಲ. ಸೊ 17 3 ಏನೈತಿಲ್ಲ. ಸೊ 17 3 ಅದೇ ನಮ್ದು ಆಪ್ಷನ್ ಆಗುತ್ತಾ. ಸೊ 17 3 ಎಷ್ಟು? 51 ಆಗ್ಲೇ ಮಾಡಿದ್ದೆ. ಸೊ 51 ನಂದ ಆನ್ಸರ್. ಸೊ ನನಗೆ ಇಲ್ಲಿ 2 ಆಪ್ಷನ್ಲೇ ಮಾಡಕ್ ನಂಗೆ ಬರ್ಲಿಲ್ಲ. ಬಟ್ ಆಪ್ಷನ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ಏನಾಯ್ತು? ನನಗೆ ಬೇಸಿಕ್ ಮೆಥಡ್ ಅದ್ರ ಗೊತ್ತೈತೆ ಐತಿ. ಸೊ ನಾ ಆಪ್ಷನ್ಲೇ ಬರ್ಲಿಕ್ಕಂದ್ರೆ ಬೇಸಿಕ್ ಮೆಥಡ್ಲೇ ಮಾಡ್ತಾನು. ಅಷ್ಟ ಸಿಂಪಲ್. ಸೊ ನೋಡ್ರಿ, ಇವತ್ತಿಗೆ 20 ಕ್ವಶನ್ ನಿಮಗೆ ಕಂಪ್ಲೀಟ್ ಆಗ್ತಾವ. ಸೊ ಇದೇ ಟೈಪ್ ನಿಮಗೆ ಡೈಲಿ ಒಂದೊಂದು ವಿಡಿಯೋಗಳು ಇಂಗ್ಲೀಷ್, ರೀಸನಿಂಗ್, ಮ್ಯಾಥ್ಸ್ ಈ ಚಾನಲ್ ಬಂದೇ ಬರ್ತಿರ್ತಾವ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ರಿ, ಯಾರು ಜಡಿ ಓದತ್ತಾರ ಎಲ್ಲರಿಗೂ. ಸಿಗೋಣ ಮುಂದಿನ ಕ್ಲಾಸ್ನಾಗ. ಅವಲ್ಲಿ ಮಟ್ಟ ಓದ್ತಾ ಇರಿ, ಮಜಾ ಮಾಡ್ತಾ ಇರಿ, ಓದ್ಕೊಂತ ಮಜಾ ಮಾಡ್ತಾ ಇರಿ. ಸಿಗೋಣ ಮುಂದಿನ ನೋಡಿದಾಗ. ಬಾಯ್ ಬಾಯ್, ಸೈನಿಂಗ್ ಆಫ್.